ನಮ್ಮ ಮಾತೆಲ್ಲ ಹೆಮ್ಮೆಡ ಪಣಂಪೋ ಏನು ಹಿಂದೂ ಪಂತ ಅಂದು ಖಂಡಿತವಾಗಿಯೂ ಎಂಗ್ಳನ ಈ ಹಿಂದೂ ಧರ್ಮ ಮಸ್ತು ಪವಿತ್ರವಾದಂಥ ಧರ್ಮ ಅಂತ ಏನು ಪಣಂತುಳ್ಳಿ ಜಾಯಕ್ ಪಂಡ ನಮ್ಮ ಧರ್ಮಂಡು ಒಂಜಿ ವೈವಿಧ್ಯತೆ ಉಂಡು ಆ ಜಾಗ ಪಂಡ ನಿಂದು ತೆರೆಯೊಳ್ಳಿ ಪಂಚಾಂಗಡು ಶುರು ಒಂಜಿ ಪರ್ವ ಒಂಜಿ ರೀತಿ ಇಪ್ಪೋಡು ಐಟಾಯ್ ಬೆತ್ತು ನಾಗರ ಪಂಚಮಿ ಬರ್ಪೋಡು. ನಾಗರ ಪಂಚಮಿ ಬಂದಾಗ ಆ ಪರ್ವವನ್ನು ಬೇತೆ ಒಂಜಿ ರೀತಿಯಲ್ಲಿ ನಮ್ಮ ಆಚರಣೆ ಅಂಪೋಡು. ಐಟಾಯ್ ಬೆತ್ತು ಚೌತಿ ಬರ್ಪೋಡು, ಗಣಪತಿ ನಿಜಿಪೋ ಅವಳು ಗಣಪತಿನ ಆರಾಧನೆ ಅಂಪೋಡು. ಐಟು ಅಷ್ಟಮಿ ಬರ್ಪೋಡು, ಮೊಸರು ಕುಡಿಕೆ ಪಿಲಿವೇಷ ಒಂದು ಪೂರ ಬರ್ಪೋಡು. ಐದು ಬೆತ್ತು ದುರ್ಗೆನೆ ಪೂಜೆ ಅಂಪುಣಂದ ನವರಾತ್ರಿ ಬರ್ಪೋಡು. ಐದು ಬೆತ್ತು ಕಡೆ ಬರ್ಪುಣಂತ ದೀಪಾವಳಿ ಬರ್ಪೋಡು. ಒಂದು ಕನ್ನಡ ಬರ್ಬೇಡ ಹಬ್ಬಗಳ ಹಬ್ಬ ಮಲ್ಲ ಹಬ್ಬ ಬಂತು. ಹಬ್ಬಗಳ ರಾಜ ಅಂತ ಬಂದೋಡಿ ಜಾಯ ಪಂಡ ಈ ದೀಪಾವಳಿ ಪರ್ವವು ಮಾಂತರಗಳೊಂದು ಖುಷಿ ಕೊಡ್ಪುಣ ಪರ್ವ ಕಿನ್ನಿ ಜೋಗಳತ ಪತ್ತತ್ತು ಮಲ್ಲ ಹಿರಿಯರ್ನಾಗ್ಲು ಪೂರ ಕುಳ್ಳಂತೂ ಗಮ್ಮತ್ ಅಂಪುಣಂತ ಪರ್ವ ಪಂಡ ಅವು ದೀಪಾವಳಿ ಜಯ ಪಂಡ ಐಕು ಜಾಸ್ತಿ ರಜೆ ಉಂಟು ಸರ್ಕಾರದ ಮಾಂತೆಲ್ಲ ಒಟ್ಟು ಸೇರಿದ್ರೆ ಒಂದು 3 ದಿನ ಮಾಂತ ಪರ್ವಗಳು ಒಂದೊಂದು ದಿನ ಇಪ್ಪುಣು. ಈ ಪರ್ವ 3 ದಿನ ಇಪ್ಪುಣು. ಆ 3 ದಿನದ ವಿಶೇಷತೆ 3 ಥರನ ಇಪ್ಪುಣು. 1ನೇ ದಿನ ಅಂತೂ ಅಭ್ಯಂಜನ ಎಣ್ಣೆ ಪೂಜೆ ಅಂತೂ 5 ಗಂಟೆಗೆ ಲಕ್ಕಂತು ಮಾಂತೆಲ್ಲ ಪಟಾಕಿ ಬಿಟ್ಟು ನೀರೇ ಹೋಗು. ಮನದಾನಿ ಲಕ್ಷ್ಮೀ ಪೂಜೆ ಅಂಪು ಐತ ಮನದಾನಿ ಗೋ ಪೂಜೆ ಅಂಪು. 3 ದಿನ 3 ರೀತಿಯು ಈ ಪರ್ವದಲ್ಲಿ ನಮ್ಮ ಆಚರಣೆ ಅಂಪು. ಆ ನೆಲೆಟ್ಟು ನಮ್ಮ ಮೂಳು ಪ್ರತಿ ವರ್ಷ ಐತೆ ಸುಮಾರು ವರ್ಷ ತಿಂಚಿ ಈ ದೀಪಾವಳಿ ಸಂಭ್ರಮನಿ ಮೂಳು ಆಚರಣೆ ಅಂತಂತುಳ್ಳು ಅಂಚೆ ಇನಿ ನಮ್ಮ ಮಾಂತೆಲ್ಲ ಮೂಳು ಸೇರ್ತು ಗೌಜಿ ಗಮ್ಮತ್ತು ಅಂಪುಗ ಬಂತು ಒಂದು ಒಟ್ಟು ಸೇರ್ತು. ಈ ಕಾರ್ಯಕ್ರಮವನ್ನು ಅಂಪುಡನ್ನ ಫಸ್ಟ್ ಸಭಾ ಕಾರ್ಯಕ್ರಮದ ನಮ್ಮ ಉಳ್ಳು. ಈ ಸಭಾ ಕಾರ್ಯಕ್ರಮ ಪೂರ್ಣ ಅವಡನ್ನ ಸಭೆಗೂ ಅತಿಥಿ ಗಣ್ಯರು ಆಸನ ಸ್ವೀಕಾರ ಅಂಪೋಡು. ಮುಖ್ಯವಾದ ಈ ಆಸನ ಸ್ವೀಕಾರ ಅಂಪರೆಗೂ ನಮ್ಮ ವೇದಿಕೆಗೂ ಬರೋದು ಅಂತ ಏನು ಡಾಕ್ಟರ್ JN ಭಟ್, ಪ್ರದೀಪ್ ಕುಮಾರ್ ಕಲ್ಕೂರ, ಉದಯ್ ಕುಮಾರ್ ರಾವ್, ಉದಯ್ ಶಂಕರ್ ರಾವ್ ಮಕ್ಕಳು ತಾಲೂಕು ಶಿವಳ್ಳಿ ಸಭಾ ತಾಲೂಕದ ಅಧ್ಯಕ್ಷರು ಕೂಡ ಅಂತುಳ್ಳೇರು. ಗೋಪಾಲಕೃಷ್ಣ ಅಣ್ಣ ಎಂಗಳ ಅಣ್ಣನೇ ಬಂದ್ಬಿಡೇನು ದೇರೆಬೈಲು ಶಿವಳ್ಳಿ ಸಭಾದ ಕಾರ್ಯದರ್ಶಿ ಅವೇ ಪುಷ್ಪಕ್ಕ ಮತ್ತು ಯಶೋದಕ್ಕ ಮಾಂತೆಲ್ಲ ವೇದಿಕೆಗೆ ಬರಡು. ನಮ್ಮ ಅಧ್ಯಕ್ಷರು ಶಿವಳ್ಳಿ ಸಭಾದ ಅಧ್ಯಕ್ಷರಾದಂಥ ರಾಘವೇಂದ್ರ ಉಡುಪೇರು, ಪ್ರಕಾಶ್ ಉಡುಪೇರು, ಅಶೋಕಣ್ಣ ಮಾಂತೆನ್ನೆಲ್ಲ ಅತಿಥಿಗಳನ್ನು ವೇದಿಕೆಗೆ ಒಡ್ಕೊಂಡು ಬರಡು ಅಂತ ಕೇಳೋಂತ ಹೇಳಿ. ಒಳ್ಳೆಯ ಕಾರ್ಯಕ್ರಮ ನಿರ್ವಿಘ್ನ ರೀತಿಯಲ್ಲಿ ನಡೆಯೋಣ ಅವಳು ಭಗವಂತನ ಕೃಪೆ ಎಂಕ್ಲನ ಮಿಕ್ಕು ಇಕ್ಕೋಡು. ಭಗವಂತನ ಕೃಪೆ ನಮಗೂ ಬರಡ ಅಂಡ ನಮ್ಮ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಅಂತಂದ ಮಾತ್ರ ದೇವರು ಎಂಕ್ಲೆಗೆ ಒಲಿಪೇರು ಅನ್ನತ್ತವರ ಈ ಕಾರ್ಯಕ್ರಮವು ಸುಗಮವಾತು ನಡೆಬೋಡು ಅಂತ ಭಗವಂತಡು ಕೇನಂತ ಬರೋಂತೊಳ್ಳೇರು ಪ್ರಾರ್ಥನೆ ಪನರೆಗೆ ಕುಮಾರಿ ಸಾಕ್ಷಿ. ಶರಣು ಶರಣು ಹೇ ವಿನಾಯಕ ಅನುದಿನ ನಂಬಿದೆ ಗಣನಾಯಕ. ಶರಣು ಶರಣು ಹೇ ವಿನಾಯಕ
ಕಾರ್ಯಕ್ರಮಕ್ಕೂ ನಾಂದಿ ಪಣ್ಣಂತ ಸಾಕ್ಷಿಗೂ ಧನ್ಯವಾದಗಳು. ಇತ್ತೆ ವೇದಿಕೆಯಲ್ಲಿ ಇಪ್ಪುಣಂತ ಗಣ್ಯರು ದೀಪ ಪ್ರಜ್ವಲನೆ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಂತ ಕೇಳ್ತಾರೆ. ವೇದಿಕೆ ಇಟ್ಕೊಂಡನ್ನ ಗಣ್ಯರನ್ನು ಪೂರ ಇಂದಿನ ಶಿವಳಿ ಸಭಾ ಬೇರೆಗಳಿಗೆ ಒಳ್ಳೆಯ ಕಾರ್ಯದರ್ಶಿ ಅಂತ ಗೋಪಾಲಕೃಷ್ಣಣ್ಣ ಹಂಪೋಡು ಅಂತ ಕೇಳೋದು. ಕಾರ್ತಿಕ ದಾಮೋದರ ಮಾಸಂತೋ ಶುಕ್ಲ ಪಕ್ಷಂತೋ ದಶಮಿದೋಗಿ ಪುಣ್ಯ ದಿನಂಟು ನಮ್ಮ ಮಂತ ಸ್ವಾಮಿ ದುರ್ಗಾಪರಮೇಶ್ವರಿ ವೆಂಕಟರಮಣ ದೇವಿಯರನ್ನು ಸನ್ನಿಧಿಗೆ ಸೇರುವಂಥ ದೀಪಾವಳಿಯ ಸಂಭ್ರಮನ ನನ್ನ ಜಾಸ್ತಿ ಹಂಪೋಡು ಮಂತ್ರೊಟ್ಟಿಗೆ ಸೇರ್ತು ಆಚರಣೆ ಹಂಪದೆ ಮುಳು ಮಂತ್ರ ಒಟ್ಟು ಸೇರಿದ ಈ ಶುಭ ಸಂದರ್ಭ ಉಂಟು. ನಮ್ಮ ವೇದಿಕೆದು ಶೋಭೆನ ನನ್ನ ಹೆಚ್ಚು ಅಂತಾರೆ ನಮ್ಮೊಟ್ಟಿಗೂ ಅತಿಥಿಗಳು ಉಳ್ಳೇರು ಡಾಕ್ಟರ್ JN ಭಟ್ ಮಕ್ಕಳು ಮಲ್ಲ ಯಕ್ಷಗಾನ ಕಲಾವಿದೆ ಐತೆಚ್ಚ ಡಾಕ್ಟರ್ ಏತೋ ಜೀವಂಗಳು ನೋಡಿತಂತೆ ದೇಹಕ್ಕೂ ಬಡಿತ ರಕ್ತ ಅವು ಹೆಚ್ಚಿನುಂಡು ಅವು ಸರ್ ಎಂಗಳ ಇಂಚಿಂಚೊಂಚು ಅಗತ್ಯ ಉಂಟು ಏತು ಇಲ್ಲಿತ್ತು ಬೋರ್ಡ್ ಬಣ್ಣೆ ಪೋಲೆ ಅಲ್ಪ ಉಂಡು ಬಂತೆ ವಾ ಪೊರ್ತುಕೇನಿಲ್ಲ ಹೆಂಗೆ ಎತ್ತುಕೊಳ್ತು ಮುಂಚಿನೋ ಮಹಾ ರಕ್ತದಾನಿ ಏರಾಳಕ್ಕೂ ಅಣ್ಣ ಪೊರ್ತುಕು ಸಕಾಲಕ್ಕೂ ನಾವು ದೇವರ ಲೆಕ್ಕ ಕೆಲಸ ಅಂತ ಮಹಾ ಸಮಾಜ ಸೇವಕ್ಕೆ ಅಂತಕೊಂಡು ಜಬಂಡ ಅವನಿಗೆ ಆ ಹುದ್ದೆಗೆ ಬತ್ತಿ ಕೂಡಲೇ ಅಕ್ಕಳನ್ನೇ ಡಿಗ್ನಿಟಿ ಸೋಜು ಒಪ್ಪಣ ಅಂಚಿನ ಮತ್ತೆ ಒಪ್ಪುಣು ಸಾಮಾನ್ಯವಾಗಿ ಏನಂತ ಮಲ್ಲ ಜನ ಅಂತ ಅಂಚೆ ಎಪ್ಪಳ್ಳೆನ ಪಡಿ ಏರೆಗಾಂಡ ಅಗತ್ಯ ತುರ್ತ ಸಂದರ್ಭ ಉಂಟು ಇಂಚಿನಲ್ಲಿ ಅಗತ್ಯ ಇತ್ತಂಡ ಒಂಜಿ ತೆರ್ಕೋ ಎಂಕ್ಲೈವ್ ತೆರ್ಕೊಂಡ್ಲೆ ಏನು ಅಂಕ್ಲೈವ್ ತೆರ್ಕೊಡತ್ತೆ ಆ ಕೂಡಲೇ ಸ್ಪಂದನೆ ಹಂಪೆ ಓಡಿತ್ತಂಡಿಲ್ಲ ಊರಿಡ್ತೀರಿ ನಾನು ಹಬ್ಬಕ್ಕೆ నాకు ಅರ್ಜೆಂಟ್ ಒಂಜಿ 2 ಯೂನಿಟ್ ತಾದ್ರು ಓಲೆ ಅಲ್ಪ ರೆಡ್ಯೂಷನ್ ಪಂಡ ಎತ್ತೊಳ್ಳೆ ಅಂತ ಅಂಚ ಆ ನಮ್ಮನೆ ಸಮಾಜ ಸೇವೆ ಏರಗ್ಲ ಅಸುಲಭ ನಂಪರೆ ಸಾಧ್ಯ ಐತಿ ಅಂಚಿನ ಸಮಾಜ ಸೇವೆಗಳ ಅಂದ್ರೆ ಇನ್ನು ನಮ್ಮೊಟ್ಟುಗೊಳ್ಳೇರು ನಮ್ಮ ವಲಯಂಕ ಸೇರೋತ್ತುಳ್ಳೇರು ಅಕ್ಕಳು ಈ ಶುಭ ಸಂದರ್ಭ ಉಂಟು ನಮ್ಮೊಟ್ಟಿಗೆ ನಮ್ಮನ್ನುವಂತ ಸೇರೋದು ಪುನಃ ಎಂಗಳು ಸೌಭಾಗ್ಯನೇ ಸರಿ ಸರ್ ಇನ್ನಿಗಳಿಗೆ ಹಾರ್ದಿಕ ಸ್ವಾಗತನ ಬಯಸೋದುಳ್ಳೆ ಮಕ್ಕಳಿಗೆ ಡಾಕ್ಟರ್ JN ಭಟ್ ಮಕ್ಕಳೇ ನಮ್ಮ ಪ್ರಕಾಶ್ ಅಣ್ಣ ಶಾಲು ಪಾರ್ಥ ಸನ್ಮಾ ಹಂಪೋಡು ಅಂತ ಕೇಳಂತ
ಅಂಚನೆ ನಮ್ಮ ಶಿವಳ್ಳಿ ಸಭತ್ತು ಇಟ್ಟಿದ್ದೋ ಶಿವಳ್ಳಿ ಸಭತ್ತು ಮೂಲ ಕೇಂದ್ರತ್ತು ಅಧ್ಯಕ್ಷರಾದ ನಮ್ಮ ಉದಯಶಂಕರನೇ ಒಳ್ಳೆಯದು ಆಕಳನ್ನ ಜವಾಬ್ದಾರಿನ ಚೂರ್ಲ ಪಂದರ ಉಡಂತೆ ಪ್ರತಿಯೊಂದು ಕೆಲಸನ ನಿಷ್ಠೆಡ ಅನ್ನೋದು ಒಳ್ಳೆಯದು ಏತ ಕಾರ್ಯಪ್ರವೃತ್ತಿ ಬಣ್ಣನ ಅವು ಐದು ಇತ್ನಾಗಲೇ ಮಾತ್ರ ಗೊತ್ತು ಆಲ್ರೆಡಿ ಆಕಳು ನಮ್ಮ ಇಂಚಿರುವಂಥ ಶೆಡ್ಯೂಲ್ ಉಂಡ ಕೆಲಸ ಅವರುಂಡ ಐದು 6 ಜನಗಳ ಜವಾಬ್ದಾರಿ ಕೊಡ್ತಾತ ಮಂತ್ರೆಲ್ಲ ಒಂದಿನ ಜವಾಬ್ದಾರಿ ಎಲ್ಲ ಜೊತೆ ಚಂಡಿಕಾಯಿ ಆಗವರಂಡು ನಾವು 1 ತಿಂಗಳದೆ 23 ತಾರೀಕಿಗೆ ಅಂಚ ಐತೊಲ ಬಿಸಿ ಆ ನಡುಟು ಅಕ್ಕಳು ನಮ್ಮೊಟ್ಟಿಗೆ ಸೇರಂತೊಳ್ಳೆರು ಅಂಚ ನಮ್ಮ ಶಿವಳ್ಳಿ ಸಭಾ ನಮ್ಮ ಮಕ್ಕಳೇನೋ ಶಿವಳ್ಳಿ ಸಭಾ ಅಂತೂ ತಾಲೂಕು ವಲಯ ಅಂತೂ ಅಧ್ಯಕ್ಷರಾನ ಉದಯಣ್ಣನ ಹಾರ್ದಿಕವಾದ ಸ್ವಾಗತ ಹಮ್ಮಿಕೊಡಂತೂ ಅವನಿಷ ನಡ ಕೇಳಂತೊಳ್ಳೆ ಅಂಚನೆ ಇಂಕಳೆ ನಾವು ಅಧ್ಯಕ್ಷರನ್ನ ಎಪ್ಪಳ್ದಾಗ ಸರ್ ಏರಣ್ಣ ಹಿರಿಯ ನಮ್ಮ ಸ್ಟ್ರೇಟಜಿ ಇಪ್ಪೋಡೆ ಐತೆ ಎಂಗಳ ಗೌರವ ಸಲಹೆಗಾರನ ಸುರುಟಾನ ಪ್ರತಿ ಸತ್ಲ ಏನನ್ನ ಸ್ಟೇಜ್ಗಳೇ ಪಡೆ ಹಿರಿಯ ನಕ್ಕಳು ಬೇತೆರಕಲೆಲ್ಲ ಒಳ್ಳೆ ಕೊಡುವಂತ ಅಂಚ ಉದಯನೇ ಈ ಸತಿದು ಎಂಗಳು ಸಭಾ ಅಂತ ಮರ್ಯಾದೆ ಎಂಗಳು ಒಪ್ಪಿಸುವಂತೊಳ್ಳ ಐನಕ್ಕಳು ಭಾರಿ ವಿನಮ್ರವಾದ ಐನ ನೆತ್ತೊಂತೇರು ಊರುಡುತ್ತೇಟ ಖಂಡಿತವಾತ್ಲೇ ಏನು ಬರ್ಬೇಕಂತೆ ಇನ್ನು ನಮ್ಮೊಟ್ಟಿಗೂ ಒಳ್ಳೆಯರೆ ಅಕುಳ್ಳ ಉದಯಣ್ಣೆ ಅಕಳೆಲ್ಲ ಹಾರ್ದಿಕವಾದ ಸ್ವಾಗತ ಅಂತಂತೊಳ್ಳೆ ಅಕಳಿಗೆ ಉಡುಪೇರೆ ಪ್ರಕಾಶ್ ಉಡುಪೇರೆ ಮತ್ತು ಗೌರವ ಸಲ್ಲಿಸೋ ಹುಡುಕೇಣ ಅಂಚನೆ ನಮ್ಮ ಬಲ ಅಂತು ಹಿರಿಯಕ್ಕೆ ಮಾತಾಜಿ ತಿಂಗಳು ಒಳ್ಳೆ ತಂದಿತ್ತನ ಅಂಚೆ ಪಕ್ಕ ಉದರ್ವಿನಿ ಪಕ್ಕವಿನ ಬರ್ರೆ ಬಾರಿ ಕಷ್ಟ ಯಶೋಧ ಬಾಯ್ ಅಗ್ಲನ್ನ ಏನ್ಗಳು ಬಣ್ಣ ಎಲ್ಲ ಹಾಕೊಳ್ಳೋ 1 ವರ್ಷ ಒಟ್ಟಿಗೆ ಕೆಲಸ ಮಾತಾಜಿ ಪಕ್ಕ ಇಲ್ಲಾಂಡು ಮಳ್ಳ ಬಣ್ಣಲ್ಲ ಪಾತ್ರ ಮಾತಾಜಿ ಬೆತ್ವರು ಯಶೋಧಕ್ಕ ಅಂತ ಬಂತು ಅಂಚ ಯಶೋಧ ಹಾಕೊಳ್ಳ ನಮ್ಮ ಒಟ್ಟುಗೊಳ್ಳೇರೆ ಅಕ್ಕಳು ಮಂತ ನಮ್ಮ ಮಹಿಳೆಯರನ್ನ ಪ್ರತಿನಿಧಿಸುವಂಥ ಮೂಲ ವೇದಿಕೆಯನ್ನು ಅಲಂಕಾರ ಅಂತದೇರಿ ಅಕ್ಕಳಿಗೆಲ್ಲ ಹಾರ್ದಿಕವಾದ ಸ್ವಾಗತ ವಹಿಸುವಂತೊಳ್ಳೆ ಮಕ್ಕಳಿಗೆ ಬೆತ್ತೋರ್ತಿ ಹಿರಿಯಕ್ಕೆ ಸುಮತಿ ಅಕ್ಕ ಬರ್ತದೆ ಸನ್ಮಾನ ಒಂದು ಗೌರವ ಕೊಡೋದು ಕೇಳಿ ಅಲ್ಲ ಇದು ಅಳತೆ ಬತ್ತು ಮಂದಿ ಮಾತಾಡ ಇನ್ನೊಂದು ಅಜ್ಜಿ ಪಡ ಅಂತ ಅಜ್ಜಿ ಕತೆ ಪಡ್ತ ಅಜ್ಜಿ ಕತೆ ಅಂತ ಅಜ್ಜಿಯವು ಆನ್ಲೈನ್ ಅಜ್ಜಿ ಕತೆ ಪಡೋದಿತ್ತು ಅಜ್ಜಿ ಅಂಡ್ ಹೆಣ್ಣು ಮಾಮಿ ಪುಷ್ಪ ನಮ್ಮ ಮಹಿಳಾ ವೇದಿಕೆ ನೆತ್ತೋ ಬೇರೆ ಬೇರೆ ವಲಯ ಅಂತೂ ಮಹಿಳಾ ವೇದಿಕೆದು ಕಾರ್ಯದರ್ಶಿ ಅಂತ ತೊಳ್ಯಾರೆ ಇಂಗಳು ಐದು ಅಧ್ಯಕ್ಷರು ಪರವರು ಉಳ್ಳ್ಯಾರೆ ಅಲ್ತಲ ವಿಷಯ ಅಂತೇವೆ ಹಿಂಗೆ ಬರ್ರಾವಂತ ಇದ್ದಿ ಕಾರ್ಯಕ್ರಮ ನಡಪಡ ಅಂತ ಅಂಚ ಏನು ಪುಷ್ಪಲತಾ ಮಾಮಿಲ್ಲ ಈ ಸಂದರ್ಭ ಉಂಟು ಹಾರ್ದಿಕವಾದ ಗೌರವ ಸಲ್ಲಿಸೋಡು ಶೈಲ ಕೇಳುವಂತೊಳ್ಳೆ ಅಂಚನೆ ಶಿವಳ್ಳಿ ಸಭಾ ಅಂತೂ ಖಜಾಂಜಿಗಳು ನಮ್ಮೊಟ್ಟಿಗೂ ಸೇರುತ್ತಾರೆ ಬೇರೆ ವಲಯ ಅಂತೂ ಪ್ರಸನ್ನಣ್ಣೆ ಅಕ್ಲೆಲ್ಲ ಹಾರ್ದಿಕ ಸ್ವಾಗತ ಈ ಸಭೆಗೆ ಬತ್ನೋ ಬಿನ್ನೆರಳಿರುವಂಥ ನಾರಾಯಣ ಉಡುಪೇರಳ್ಳಿ ನಮ್ಮ ಅಧ್ಯಕ್ಷರ ಪೈ ಅಕ್ಲೆಗೆ ಅಂಚನೆ ಗೌರವ ಸಲಹೆಗಾರನ ಎಂಗಳು ನವೀನ್ ಚಂದ್ರಣ್ಣೆ ಒಳ್ಳೆಯರು ಅಕ್ಲೆಗ್ಲ ಅಂಚನೆ ದುರ್ಗಾದಾಸಣ್ಣೆ ಮಂತ ಸುಮಾರು ಜನ ಒಳ್ಳೆಯರು ಮಂದರೆಗ್ಲ ಹಾರ್ದಿಕವಾದ ಸ್ವಾಗತ ವಹಿಸೋದು ಅಂಚನೆ ಈಮೆಂಟು ಅಕ್ಕನ ಕೊಳ್ಳೇರು ದೊಡ್ಡನ ಕೊಳ್ಳೇರು ಮಾಮಿನ ಕೊಳ್ಳೇರು ಮಂತೆರೆಗಳ ಜೋಗುಳ್ಳ ಒಳ್ಳೆಯರು ಕಿಂಜು ಮಂತೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದು ಈ ಸ್ವಾಗತ ನಡೆಗೆ ಅಂಚನೆ ಮುಲ್ತೋಸೆ ದೇವಸ್ಥಾನದ ಅರ್ಚಕೆಯರು ಅಕ್ಲೆಗಳ ಸ್ವಾಗತವನ್ನು ಬಯಸುವಂತೊಳ್ಳೆ ಅಂಚನೆ ದೇವಸ್ಥಾನದ ಪರಿಕರ್ಮಗಳಿಗೆ ಅಕ್ಲೆಗಳ ಸ್ವಾಗತ ಬಯಸುವಂತೊಳ್ಳೆ ಮಂತೆರೆಗಳ ಸ್ವಾಗತ ಬಯಸಂತು ಇನ್ನು ಸ್ವಾಗತ ಪುಟ್ಟ ವಿರಾಮ ಕೇಳುತ್ತೇವೆ.
ಗೌರವಡು ಸ್ವಾಗತಿಸಿದ ಗೋಪಾಲಕೃಷ್ಣನಾಗಲ ಸ್ವಾಗತವನ್ನು ಕೋರೊಂದುಳ್ಳಿ. ನಮ್ಮ ಶಿವಳ್ಳಿ ಸಭಾ ದೇರಬೈಡು ಖಜಾಂಚಿ ಆಚಿಕ್ನಂತಹ ನಂದಕಿಶೋರಣ್ಣ ಅಚಾನಕಾತ್ ನಮ್ಮನ್ನು ಪೂರ ಅಗಲ್ದೇರು. ಅವು ಎಂಕ್ಲೆನ ದುರದೃಷ್ಟ ಪಾದರಸದಂತಿತ್ತಿನ ಆಕಳು ನಮ್ಮ ಶಿವಳ್ಳಿ ಸಭಾಡು ಒವೇ ಕಾರ್ಯಕ್ರಮ ಇತ್ತಂದಲ್ಲ ಬೇಗ ಬತ್ತತ್ತು ಕಾರ್ಯಕ್ರಮವನ್ನು ನಡೆಸೊಂತಿತ್ತಿನಂತಹ ಜನ ಮಾಂತರೆಗಳ ಒಂಜಿ ಈ ವಿಷಯ ಕೇಳಾಗ ಒಂಜಿ ಕರೆಂಟ್ ಶಾಕ್ ಪಾಳ್ಲಕ್ಕ ಅನ್ನು ಈ ದಿನ ಆಕ್ಲೇನೆ ನಾವು ಸ್ಮರಣೆ ಅಂಪೊಡೆ ಮಾಂತೆಲ್ಲ ಸೇರ್ತು ಒಂಜಿ ನಿಮಿಷ ಆಕ್ಲನ ಆತ್ಮಂಕು ಆ ಭಗವಂತ ಚಿರಶಾಂತಿಯನ್ನು ಕೊಡೋಡು ಅಂತ ಏನಂತೂ ಮಾಂತೆಲ್ಲ ಒಂಜಿ ಎಂತತೋ ಒಂಜಿ ನಿಮಿಷ ವೇದಿಕೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಿನ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಕಲ್ಕೂರ ಸರ್ ಬರೋಂತುಳ್ಳಿರು ಆಕ್ಳೆಗೂ ನಮ್ಮ ಈ ಶಿವಳ್ಳಿ ಸಭಾ ದೇರಬೈಲು ವಲಯದ ಪರವಾತು ಸ್ವಾಗತವನ್ನು ಕೋರ್ತಾ ಆಕ್ಲೇನಿ ನಮ್ಮ ಅಧ್ಯಕ್ಷರ ವೇದಿಕೆಗೆ ಒಳ್ಕೊಂಡು ಬರೋದು ಅಂತ ಕೇಳಂತೇಳಿ. ನಮ್ಮ ಶಿವಳ್ಳಿ ಸಭಾ ದೇರಬೈಲು ವಲಯದ ಖಜಾಂಚಿ ಆದಂತಿನಂತಹ ಶ್ರೀ ನಂದಕಿಶೋರಣ್ಣ ನಮ್ಮನ್ನು ಎಂಕ್ಲೇನೆ ಬುರ್ತು ಪೋತೇರು ಎಂಕ್ಲೇನೆ ಒಟ್ಟು ಒವ್ವೇ ಕಾರ್ಯಕ್ರಮ ಅನ್ನೆಲ್ಲ ಮೂಳು ಹಾಜರಿತ್ತಿತ್ತು ತನುಮನ ಧನದಿಂದ ಸಹಾಯವನ್ನು ಹಂಚಿತ್ತಂದ ಜನ ಆಕ್ಲಿನ ಆತ್ಮಂಕು ಆ ಭಗವಂತ ಚಿರಶಾಂತಿಯನ್ನು ಕೊಳ್ಳುವಂತ ಎಂಕ್ಲು ಪೂರ ಒಂದು ನಿಮಿಷ ಎಂತತ್ತು ಪ್ರಾರ್ಥನೆ ಅಂಪೋಡಂತ ಕೇಳಂತು. ಸಭೆಯನ್ನು ಉದ್ದೇಶಿಸಿತು ಗಣ್ಯರಾದಂಥ ಡಾಕ್ಟರ್ JN ಭಟ್ ಸರ್ ಎರಡು ಪಾತ್ರ ಕೇಳಂತ. ನಮಸ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗಿತಾಂ ಅಜಾಡ್ಯಂ ವಾಕ್ಪಟುತಂಚ ಅನ್ನಸ್ಮರಣಾತ್ಮನೇ. ಹುಟ್ಟಿದ್ದು ಪಕ್ಕದ ಕೋಟೆಕಾರಲ್ಲಿ, ಮದುವೆ ಆದದ್ದು ಕೋಟದಿಂದ. ಯಾಕೆ ಹೇಳಿದೆ ಅಂತಂದರೆ, ನಾನು ಶಿವಳ್ಳಿ, ನೀನು ಸ್ಥಾನಿಕ, ಹಾಗಾಗಿ ನೀವು ಯಾಕೆ ಕೋಟದಿಂದ ತಂದ್ರಿ ಅಂತ ನಮ್ಮ ಅಮ್ಮನನ್ನೇ ಯಾರ ಕೇಳಿದೆ. ಇಲ್ಲ, ಕಾರವಾರಿಗೆ ಹೋಗಬೇಕು ಅಂತಿತ್ತು, ಕೋಟದಲ್ಲಿ ಸಿಕ್ಕಿದ್ರಿಂದ ಅಲ್ಲೇ ನಾವು ಸೆಟ್ಲ್ ಆದೆವು ಅಂತ. ಯಾಕೆ ಹೇಳಿದೆ ಅಂತಂದರೆ, ಇವತ್ತಿನ ನಾಟಕದಲ್ಲಿ ಕೂಡ ನೀನು ನಾನು ಬೇರೆ ಅಲ್ಲ, ನಾವೆಲ್ಲ ಒಬ್ಬರು ಒಟ್ಟಿಗೆ ಇರಬೇಕಂತೇಳಿ ಸಂದೇಶ ಮತ್ತು ಇರೋದ್ರಿಂದ ಹಾಗೆ ನಾನು ಶುರು ಮಾಡಿದೆ. ಯಾಕಂದರೆ 8-9 ಭಾಷೆ ಮಾತನಾಡಲಿಕ್ಕಿದ್ದರೂ ಅದೇ ಭಾಷೆಗೆ ಅದರದ್ದೇ ಆದ ಸೊಗಡೆ ಇರ್ತದೆ. ಇಂಗ್ಲೀಷಲ್ಲಿ ಯಕ್ಷಗಾನ ಮಾಡಿದ್ದನ್ನು ನಿನ್ನೆ ಕೆಲವರು ನೋಡಿರ್ಬೋದು, ಆದರೆ ಕನ್ನಡಕ್ಕೆ ಕನ್ನಡದೇ ಆದ ಸೊಗಡು, ತುಳುವಿಗೆ ತುಳುವಿನ ಆದ ಸೊಗಡು ಇರ್ತದೆ. ಇಂಗ್ಲೀಷ್ ಮೆಡಿಸಿನನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಎಷ್ಟು ಕಷ್ಟ ಆಗ್ತದ, ಹಾಗೆ ಕೆಲವು ವಿಚಾರಗಳನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಬಯಸಿರುವಾಗ ಅವನು ತುಳುಟು ಪಂಡ್ರ ಆಪಣಂದಿತ್ತು ಆಯ್ತು ಪುರ್ಲು ಚೂರ ಇಂಚ ಉಪ್ಪರ. ಎಸ್, ದೀಪಾವಳಿ ಹಬ್ಬ ಏನು ವಿಶೇಷ ಅಂತ ಈಗಲೇ ಹೇಗಾಗಿ ಆಗಿದೆ. ಹಾಗಾದ್ರಿಂದ
ದೀಪ ಆವಳಿ ಅಂದರೆ ಸಾಲಾಗಿರಬೇಕಾದ್ದು, ಒಂದು ಸಮೂಹವಾಗಿರಬೇಕಾದ್ದು. ದೀಪಗಳ ಆವಳಿಯ ಜೊತೆಗೆ ಆ ಹಬ್ಬದ ಆಚರಣೆಗೆ ಒಂದು ಗೂಟಕ್ಕೆ ಕಟ್ಟಲಿಕ್ಕೆ 2 ಗೂಳಿಗಳನ್ನು ಕರ್ಕೊಂಡು ಬಂದಿದ್ದೀರಲ್ಲ. ಈ ಏನು ಆ ದೀಪ ಆವಳಿಯ ಜೊತೆಗೆ ಹಾತೆಗಳ ಹಾವಳಿಯೂ ಇರ್ತದೆ ನೋಡಿ. ಪ್ರಕೃತಿಯನ್ನು ನೀವು ಯಾವತ್ತೂ ಸಹ ಗಮನಿಸ್ತಾ ಹೋದ ಹಾಗೆ ನಿಮಗೆ ಒಂದು ವಿಷಯ ಗೋಚರ ಆಗ್ತದೆ. ಯಾವಾಗಲೂ ಪ್ರಕೃತಿಗೆ ನಾವು ಹೊಂದಿಕೊಂಡು ಹೋದಾಗ ಕೂಡ ಪ್ರಕೃತಿ ಅದರದ್ದೇ ಒಂದು ಸಂಯೋಜನೆ ಬದುಕನ್ನು ಬದುಕಿಸ್ತಾ ಹೋಗ್ತದೆ. ನಾವು ವಿಕೃತಿ ಮಾಡಲಿಕ್ಕೆ ಹೋಗಿ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಉಂಟು. ಇದು 2ನೇದು ನನ್ನ ಖೇದ. ಹಾಗಾಗಿ ಪ್ರಕೃತಿಯನ್ನು ಪರಮಾತ್ಮನನ್ನು ಗೌರವಿಸಬೇಕು ಅಂತಾಗುವಾಗ ಪ್ರಕೃತಿಯ ಪ್ರತಿಕೃತಿಯಾದ ಪರಮಾತ್ಮನ ಆ ಒಂದು ಮೂರ್ತಿಯನ್ನು ನಾವು ಪೂಜಿಸ್ತೇವೆ. ಎಷ್ಟೋ ಆಧುನಿಕತೆಯಲ್ಲಿ ಚಾಟ್ GPT, ವಾಟ್ಸ್ಯಾಪ್ ಈ ತರುಣರ ಹತ್ರ ಮಾತಾಡುವಾಗ ನಾನು ದೇವರು ನಂಬುವುದಿಲ್ಲ ಹೇಳ್ತಾರೆ. ದೇವರು ನಂಬುವುದಿಲ್ಲ ಅಂತಾದರೆ ನಿನ್ನನ್ನು ನೀನು ನಂಬ್ತೀಯ ಅಂತ ಕೇಳ್ತಾನೆ. ಯಾಕಂದರೆ ವೈ ಡೋಂಟ್ ಸಿ ವೈ ಐ ಶುಡ್. ಇದು ಆಧುನಿಕತೆಯ ಒಂದು ಒರಟುತನ. ನಾಳೆ ತಲಪಾಡಿಲಿ ಹಾಗೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ 1 ಗಂಟೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಇವತ್ತು ಅದೇ GPT AI ಇದರ ಬಗ್ಗೆ ನೋಡ್ತಾ ಹೋದಾಗ ವಾಟ್ಸಪ್ಪಲ್ಲಿ ಆಗುವ ಆಧುನಿಕತೆಯ ನಾಗರಿಕತೆಯ ಜೊತೆಗೆ ಆಗುವ ಒಂದು ತೊಂದರೆಗಳನ್ನು ಗಮನಿಸಿದರೆ ಎಷ್ಟೊಂದು ಸಣ್ಣ ಮಕ್ಕಳಿಗೆ ಅಪ್ಪಮ್ಮನವರು ಮೊಬೈಲ್ ಕೊಟ್ಟು ಅವರು ಉಪದ್ರಬೇಡ ಅವನಷ್ಟಕ್ಕಿರಲಿ ಅಂತ ಅದೊಂದು ವ್ಯಸನಕ್ಕೆ ಬೀಳ್ತದೆ. ಮದ್ಯಪಾನ ಧೂಮಪಾನಕ್ಕಿಂತಲೂ ವಿಶೇಷವಾದ ವ್ಯಸನ ಈ ಡಿಜಿಟಲ್ ಮೀಡಿಯಾದಿಂದ ಆಗಿದೆ. ಹಾಗಾಗಿ ಯಾವುದು ನಿಮಗೆ ಬೆಳಕು ಕಾಣ್ತದೋ, ಯಾವುದು ನಿಮ್ಮನ್ನು ಎತ್ತರಕ್ಕೆ ಎಳ್ಕೊಂಡು ಹೋಗ್ತದೋ ಅದರ ಬಗ್ಗೆ ಗಮನ ಮಾತಾಪಿತರಿಗರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಇದ್ದರೂ ಅವರನ್ನು ಮಾದರಿಯಾಗಿ ತಗೊಳ್ಳಿಕ್ಕೆ ಈಗಿನ ತರುಣರು ತಯಾರಿಲ್ಲ. ಹಬ್ಬದ ಬಗ್ಗೆ ನಾವು ಹೇಳ್ತಾ ಹೋದರೆ ಹಬ್ಬವನ್ನು ಯಾಕೆ ಆಚರಿಸಬೇಕು? ಉತ್ಸಾಹ ಹೌದು. ಹಬ್ಬವನ್ನು ನಾವು ಆಚರಿಸ್ತಾ ಹೋದ ಹಾಗೆ ಹಿರಿಯ ಒಂದು ಮಾದರಿಯಾಗಿ ನಮ್ಮ ಕೂಡು ಕುಟುಂಬಗಳಲ್ಲಿ ಇದ್ದ ಒಂದು ಆ ಅವಸ್ಥೆಯ ಅಥವಾ ಸಂತೋಷದ ಆ ಕ್ಷಣಗಳೀಗ ಇಲ್ಲ. ಚೆರಿಗೆಗೆ ಮಾವಿನ ಸೊಪ್ಪು ಕಟ್ಟುವುದು, ರಂಗೋಲಿ ಬರೆಯುವುದು, ಜಾಗಟೆ ಬಡಿಯುವುದು ಇದೆಲ್ಲ ನಾವು ಅನುಭವಿಸಿ ಬಂದಿದ್ದೇವೆ. ಈಗ ಏನಾಗಿದೆ, ಸೋಲಾರ್ ಸಿಸ್ಟಮು, ಗೀಸರು ಕಟ್ಟುವುದಾದರೆ ಎಲ್ಲಿ ಕುತ್ತಿಗೆ ಇದ್ದಿರಲ್ಲೋ ಕರಿಮಣಿ ಕಟ್ಟುವುದು. ಈ ಹಂಡೆ ಇಲ್ಲದ ಮನೆಯಲ್ಲಿ ಏನು ಮಾಡ್ತೀರಿ? ಹಾಗಾಗಿ ನಾವು ನಮ್ಮನ್ನು ಹೊಂದಿಸಿಕೊಂಡು ಬದಲಿಸಿಕೊಂಡು ಬಂದಿದ್ದೇವೆ. ಆದರೆ ಹೊಂದಾಣಿಕೆ ಬದಲಾವಣೆಯಲ್ಲಿ ಜೊತೆಯಲ್ಲಿ ಸಂಘರ್ಷಣೆ ಆಗುವಾಗ ಯಾವುದು ಸರಿ? ನಾವು ಮಕ್ಕಳಿಗೆ ಏನನ್ನು ತಿಳಿಸಿಕೊಡ್ತಾ ಇದ್ದೇವೆ? ನಾವು ಮಾದರಿಯಾಗಿದ್ದೇವಾ? ಆ್ಯಕ್ಚುಲಿ ಯಾವುದೇ ಸಮಾರಂಭಕ್ಕಾಗುವಾಗ ತರುಣರ ಸಂಖ್ಯೆ ಕಡಿಮೆ. ನಾವು ಬರೋದಿಲ್ಲ, ನನ್ನನ್ನು ಬಿಡೋದು, ನಾವು ಒತ್ತಾಯ ಮಾಡೋದಿಲ್ಲ. ಯಾಕೆಂದರೆ ನಾವು ಜಬರ್ದಸ್ತಿಲಿ ನಮ್ಮ ಸಂಸ್ಕಾರವನ್ನು ಅವರ ಗಂಟಲಿಗೆ ಇಳಿಸಲಿಕ್ಕೆ ಹೋದರೆ ವಿರೋಧ ಇನ್ನೂ ಜಾಸ್ತಿ ಆಗ್ತದೆ. ತಾರುಣ್ಯವನ್ನು ನಾನು ಯಾವತ್ತೂ ಇಂಗ್ಲೀಷಲ್ಲಿ ವಿದ್ಯುತ್ ಅಂತ ಹೇಳ್ತೇನೆ. ವಿದ್ಯುತ್ ಸ್ಟರ್ರಿಂಗ್, ಯಂಗ್ಸ್ಟರ್. ಹಾಗಾಗಿ ಈ ಯುವ ಪೀಳಿಗೆಯನ್ನು ಬೆಳೆಸ್ತಾ ಹೋಗುವಾಗ ಬರೀ ಹಬ್ಬದ ಆಚರಣೆ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಹೋದ ಹಾಗೆ, ನಾವು ಅವರ ಬಗ್ಗೆ ಗಮನಿಸ್ತಾ ಹೋದ ಹಾಗೆ, ನಮ್ಮ ಆಧ್ಯಾತ್ಮಿಕ ನಾವು ಉಳಿಸಿಕೊಂಡದ್ದನ್ನು ಅವರಿಗೆ ಹಸ್ತಾಂತರ ಮಾಡಬೇಕಾದ್ರೆ ಎಷ್ಟೊಂದು ಜವಾಬ್ದಾರಿ ನಮಗುಂಟು. ಆಚರಣೆ ಏನೋ ಹೌದು, ಉತ್ಸಾಹ ಹೌದು. ಇದೇ ಉತ್ಸಾಹ ದಿನನಿತ್ಯ ನಮ್ಮ ಇರ್ತದ? ಉತ್ಸವವನ್ನು ನಾವು ಆಚರಿಸಿದ ನಂತರ ವೈಯಕ್ತಿಕ ಜೀವನೋತ್ಸಾಹವನ್ನು ಕಾಪಾಡಿಕೊಳ್ಬೇಕಾದ್ರೆ ಆಧ್ಯಾತ್ಮಿಕತೆಯ ಜಪ, ಪೂಜೆ, ಪಾರಾಯಣ ಎಲ್ಲವೂ ಬೇಕಾಗ್ತದೆ. ಆದರೆ ಇಲ್ಲಿ ಉಪನಯನ ಆದ ಕೂಡಲೇ ಮರುದಿವಸ ಮಳೆಯಲ್ಲಿ ಅವ ಎಲ್ಲಿ ಅಮೆರಿಕದಲ್ಲಿದ್ದಾನೆ. ಆಮೇಲೆ ಮದುವೆಗಾಗುವಾಗ ಬರುವುದು. ಕೆಲವು ಸಲ ಮದುವೆಗಾಗೋಗಲೇ ಉಪನಯನ ಮಾಡುವ ಸಂಸ್ಕಾರ ಕೂಡ ಬಂದಿದೆ. ನಾವು ಎಷ್ಟು ಹಿಂದೆ ಹೋಗಿದ್ದೇವೆ, ಆಧುನಿಕರಾಗಿದ್ದೇವೇನೋ ಹೌದು, ಆದರೆ ನಮ್ಮ ಸಂಸ್ಕಾರದ ಬೇರು ಹುಳ ಹಿಡಿದಿದೆ. ಹೌದಲ್ಲ? ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅಂತಾದರೂ ಅನುಭವಿಸ್ತಾ ಇರುವುದನ್ನು ಸತ್ಯ ಅಂತ ಹೇಳಲೇಬೇಕಾಗ್ತದೆ. ಹಾಗಾಗಿ ಗಂಗೆ, ಗೀತೆ, ಗಾಯತ್ರಿ, ಗೋವಿಂದ ಈ 4 ಗಕಾರಗಳನ್ನು ನಡೆಸ್ತಾ ಇದ್ದರೆ ತಾರುಣ್ಯದಲ್ಲಿರುವ ಮಕ್ಕಳಿಗೆ ನಮ್ಮ ಜವಾಬ್ದಾರಿಯುತವಾಗಿ ತಿಳಿಸುವುದನ್ನು ಕರ್ತವ್ಯಪೂರ್ವಕ ತಿಳಿಸಬೇಕು. ಅವರು ಏನಾಗ್ತಾರೋ ಆಮೇಲೆ ಅದು ಅವರವರಿಗೆ ಬಿಟ್ಟದ್ದು. ಅದಕ್ಕೋಸ್ಕರ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿ ಕೊನೆಗೆ ಮಾಡುವಾಗ ಕೂಡ ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ನ ಮಯಾ ಕೃತಂ ತ್ವಯಾ ಕೃತಂ ತೂ ಫಲಭೂತ್ ತ್ವಮೇವ ಮಧುಸೂದನ.
ದೇವರೇ ನಿನ್ನ ಆಟಕ್ಕೋಸ್ಕರ ನನ್ನನ್ನು ಸೃಷ್ಟಿಸಿದ್ದಿ. ಈ ಸಂಸಾರದ ಜಂಜಾಟದಲ್ಲಿ, ತಾರುಣ್ಯದಲ್ಲಿ ಏನೇನೋ ಲವಲವಿಕೆಗಳು ಉತ್ಸಾಹಗಳಿದ್ದಾಗ, ಗೃಹಸ್ಥಾಶ್ರಮಕ್ಕೆ ಬಂದಾಗ ಆ ನಗು ಮಾಸಿ ಹೋಗ್ತದೆ ಎಚ್ಚರವಾಗಿ. ಸದಾ ಸಂತೋಷದಲ್ಲಿ ಇರಬೇಕಾದ್ರೆ ಮಗುವಿನ ಮುಗ್ಧತೆ ನಾವು ಕಾಪಾಡಿಕೊಳ್ಬೇಕು, ಹೌದಾ ಅಲ್ಲ? ಒಂದು ಮಗುವಿನ ಹತ್ರ ಕೇಳಿ, ನೀವು ಏನು ಮಾಡ್ತೀವಿ ಅಂತ ಕೇಳಿದರೆ, ಆಟ ಆಡ್ತಾ ಇದ್ದೇನೆ ಹೇಳ್ತಾನೆ. ಯಾಕೋ ಆಟ ಆಡೋದು? ಸುಮ್ಮನೆ. ಈ ಸುಮ್ಮನೆ ಆಟ ಆಡೋದಂದ್ರೆ ಏನು? ಅದು ತಾರುಣ್ಯದಲ್ಲಿಲ್ಲ. ಮುಗ್ಧತೆ ಮತ್ತು ಆ ಒಂದು ಬಾಲ್ಯದ ಶೈಶವಾವಸ್ಥೆಯಲ್ಲಿರುವ ಆ ಒಂದು ಆಟ, ಓಟ, ಕೂಟ, ಅದನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ದಿನದ ಕೆಲವು ಗಂಟೆಗಳಲ್ಲಿ ಯುವಕರ ಹತ್ರ ಜಾಸ್ತಿ ಬೆರೆತು ಮಕ್ಕಳ ಹತ್ರ ಜಾಸ್ತಿ ಆಟ ಆಡಿ. ಈಗ ಇವ್ರು ಹೇಳಿದ್ರಲ್ಲ ಅಜ್ಜಿ ಕತೆ ಅಂತ, ಅಂದರೆ ಎಲ್ಲಿ ಸಹ ಅಮ್ಮ ಕತೆ ಅಜ್ಜ ಕತೆ ಅಂತಿಲ್ಲ, ಕತೆ ಹೇಳುವುದೇ ಅಜ್ಜಿಯವರು. ಹಾಗಾದರೆ ಅಜ್ಜಿ ಸಂಪ್ರದಾಯ ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಾಗುವಾಗ ಅಪ್ಪಮ್ಮನವರ ಒಂದು ಕಂಟ್ರೋಲು ಅಗತ್ಯ ಅಷ್ಟಿಲ್ಲ, ಮಕ್ಕಳಿಗೆ ಚೆನ್ನಾಗಿ ತಿಳ್ಕೊಳ್ತಾರೆ. ನಮ್ಮ ಮಕ್ಕಳಿಗೆ ಮಕ್ಕಳಾಗುವಾಗ ನಾವು ಅಜ್ಜಿ ಆಗ್ತೇವೆ. ಹೆಚ್ಚಿನ ಬದಲಾವಣೆಗಳು ಸ್ವಯಂ ನಿಯೋಜಿತ, ಪ್ರಕೃತಿ ಸ್ವಾಭಾವಿಕವಾಗಿ. ಯಾವುದೇ ಒಂದು ನಾಯಿಗೆ, ಸಿಂಹಕ್ಕೆ, ಹುಲಿಗೆ, ಬೆಕ್ಕಿಗೆ ಹೆರಿಗೆ ಆಗುವಾಗ ಅತ್ತೆ ಅಥವಾ ಅಮ್ಮ ಬರುವುದಿಲ್ಲ. ಮನುಷ್ಯರಿಗೆ ಮಾತ್ರ. ಯಾವುದೇ ಪ್ರಾಣಿ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ, ಜಿರಾಫೆ ಕೂಡ ಅದನ್ನು ಒದೀತದೆ ಮರಿ ಹುಟ್ಟಿದ ಕೂಡಲೇ. ಯಾಕಂದರೆ ಆ ಎತ್ತರದ ಕತ್ತನ್ನು ಎತ್ತಿ ಹಿಡಬೇಕಾದ್ರೆ ಗುರುತ್ವಾಕರ್ಷಣೆಗೆ ವಿರೋಧವಾಗಿ ಅದು ನಿಲ್ಲಬೇಕಾಗ್ತದೆ. ಬೆಕ್ಕಿಗೆ ಯಾರು ಅದು ಬದಲಿಸು, ನಾಯಿಗೆ ಕಾಲೆತ್ತಿ ಉಚ್ಚಿ ಹೊಯ್ಯು, ತಪ್ಪಾಗಿ ತಿಳಿಬಾರ್ದು. ಪ್ರಕೃತಿ ಸ್ವಭಾವವಾಗಿ ಸಹಜವಾಗಿ ಆ ಒಂದು ಸ್ವಯಂ ಪ್ರಜ್ಞೆ ಎಲ್ಲದರಲ್ಲಿ ಇರ್ತದೆ. ಮನುಷ್ಯರ ಮಕ್ಕಳು ಮಾತ್ರ 1.5 ವರ್ಷ ಆದರೂ ಪ್ರತಿಭೋಗ ಬೀಳ್ಬೇಡ, ಮಾಡಬೇಡ, ಎಚ್ಚರಿಕೆ ಕೊಡಬೇಕು. ಎಲ್ಲಿ ಹೋಗ್ತದೆ ಆ ಸ್ವಯಂ ಪ್ರಜ್ಞೆ? ಅದೇ ನಿಧಾನವಾಗಿ ಬೆಳೆದ ಮೆದುಳು ತಾರುಣ್ಯಕ್ಕಾಗುವಾಗ ಎಲ್ಲೋ ಕಲುಷಿತವಾಗಿ ಹಾಳಾದ ಹೆಚ್ಚು ಯುವಕರನ್ನು ಕಂಡಾಗ ನನಗೂ ಮನಸ್ಸಿಗೆ ತುಂಬ ಬೇಸರ. ನಾವೇನೋ ಗೆದ್ದು ಬಂದೆವು. ನಾನು ಎಷ್ಟೋ ಸಲ ಹೇಳೋದಂದ್ರೆ ಸಂತೋಷದಲ್ಲಿದ್ದೇನೆ. ಹೇಗೆ ಸರ್? ಕಳೆದಷ್ಟು ಕಳೀಲಿಕ್ಕೆ ಇಲ್ಲ. ಅಯ್ಯೋ ನಾನು ಯಾವಾಗ ಸಾಯ್ತೇನೆ ಅಂತ ಯೋಚನೆ ಬರುವುದಿಲ್ಲ ನನಗೆ. ಯಾಕಂದರೆ ಸತ್ತು ಬದುಕಿ ನನಗೆ 4 ಸಲ ಅಭ್ಯಾಸ ಆಗಿದೆ. ಹೃದಯದ ಶಸ್ತ್ರಚಿಕಿತ್ಸೆ ನನಗೆ 18 ವಯಸ್ಸಲ್ಲಿ ಆಗಿದೆ. ಹಾಗಾದ್ರಿಂದ ಇಲ್ಲಿಲ್ಲದ ಧೈರ್ಯ, ಬಂಡ ಧೈರ್ಯ ಅಲ್ಲ. BCom ಬಿಟ್ಟು ಡಾಕ್ಟರ್ ಆಗಿ ಬೇಕಾದಷ್ಟು ಜನ ಸೇವೆ ಮಾಡಿ, ಇದಕ್ಕೆ ಕೃತೆ ಧ್ಯಾನಂ, ತ್ರೇತೆ ಯಜ್ಞಂ, ದ್ವಾಪರೆ ಅರ್ಚನಂ, ಕಲಿಯುಗಿ ನಾಮ ಸಂಖ್ಯೆ. ಎಷ್ಟೊಂದು ಸರಳವಾಗಿದೆ ಅಂತೇಳಿ ಹೇಳಿದರೆ ಜೀವನ. ಈಗ ದೇವರನ್ನು ಗೆಲ್ಲಬೇಕಾದ್ರೆ ಬರೀ ನಾಮ ಸಂಖ್ಯೆ ಇದ್ದರೆ ನಾಮಸ್ಮರಣೆ ಸಾಕು. ಹಾಗೆಂತೇಳಿ ಉಳಿದರೆ ಮಾಡಬೇಡಿ ಅಂತಲ್ಲ. ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅದು ಇದು ಎಲ್ಲವೂ ಮಾಡಬೇಕು. ವಯಸ್ಸಾಗ್ತಾ ಹೋದಾಗೆ ಮೊದಲಿನ ಹುರುಪು ಇರುವುದಿಲ್ಲ. ಯಾರು ಮಾಡಿಕೊಟ್ರೆ ತಿನ್ನುವ ಅಂತ ಕಾಣ್ತದೆ. ಆದರೆ ಆ ಆಲಸ್ಯವೇ ನಿಮ್ಮನ್ನು ಲವಲವಿಕೆ ನೀವು ಯಾವತ್ತೂ ಕುಗ್ಗಿಸ್ಕೊಳ್ಬಾರ್ದು. ಆಲ್ವೇಸ್ ಡೆವಲಪ್ ಸೆಲ್ಫ್ ಲವ್. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಅದು ಹ್ಯಾಪಿನೆಸ್ ಈಸ್ ಹೆಲ್ತ್, ಆರೋಗ್ಯದ ದೃಷ್ಟಿ. ಎಷ್ಟು ಹ್ಯಾಪಿಯಾಗಿದ್ದೀರಿ? ಚಪ್ಪಾಳಿ ಹೊಡೆದ್ರೆ ಕೂಡ, ಚಪ್ಪಾಳಿ ಯಾಕೆ ಹೊಡಿಬೇಕಂದ್ರೆ ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಹ್ಯಾಪಿನೆಸ್. ಎಷ್ಟೋ ಸಲ ನಾನು ನೋಡ್ತೇನೆ, ನಮ್ಮ ಮಕ್ಕಳು ವೇದಿಕೆಗೆ ಹೋದಾಗ ಉಳಿದವರು ಚಪ್ಪಾಳಿ ಹಾಕ್ತಾರ ನೋಡ್ತಾರೆ. ನಮ್ಮ ಮಕ್ಕಳು KGಯಲ್ಲಿ ಮೇಲೆ ಹೋಗುವಾಗ ಹಾಕಿದ ಚಪ್ಪಾಳೆ ಇನ್ನೊಬ್ಬರ ಮಕ್ಕಳು ಹೋದಾಗ ನಾವು ಸುಮ್ಮನೆ ನೋಡ್ತಾ ಇರ್ತೇವೆ. ಈ ತಾರತಮ್ಯ ಯಾಕೆ ಎಲ್ಲರೂ ಒಂದೇ ಥರ ಅಂತ ಕಾಣಿಸೋದಿಲ್ಲ ಹೇಳಿ? ಇಲ್ಲೇ ಬರೋದು ವ್ಯತ್ಯಾಸ. ಈಗ ಕೂಡ ವೈಭವೀಕರಣದ ಆ ಒಂದು LKG UKG ಶಿಕ್ಷಣವನ್ನು ನೋಡಿದರೆ ಸೂಟ್ ಹಾಕಿ ಕೋಟ್ ಹಾಕಿ ಅವರಿಗೆ ಕಷ್ಟ ಆದರೆ ಏನೊಂದು ಗೊತ್ತಿಲ್ಲದೆ ಬೆಳೆಸಿ ಮದುವೆ ಆದಮೇಲೆ ಕಷ್ಟ ಬರ್ತದೆ ಇಲ್ಲ ಇಲ್ವಾ? ಹೌದಾ? ಹೌದು. ಹಾಗಾದರೆ ಯಾಕಂತೇಳಿ ಹೇಳಿದರೆ ನಾನು ಒಂದು 5 ನಿಮಿಷ ಮಾತಾಡ್ಬೋದಲ್ಲ? ಅಲ್ಲ, ನಿಮ್ಮ ಟೈಮನ್ನು ನಾನು ತಗೊಳ್ಳೋದಿಲ್ಲ. ನಾ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬಹಳ ದೂರದ ಹೋಟೆಲಿಯವರೊಬ್ಬರು ಹೋಟೆಲಿಂದ ಆರ್ಡರ್ ಮಾಡಿದರೆ ಮಸಾಲೆ ದೋಸೆ ಬರ್ತದೆ, ಜಾಮೂನ್ ಬರ್ತದೆ, ಇಂಥದ್ದು ಬರ್ತದೆ. ಬಹಳ ಭರ್ಜರಿ ಮದುವೆ ಮಾಡಿದರು. ಗೃಹ ಪ್ರವೇಶದಲ್ಲಿ 22-32 ಟೇಬಲ್ ಇಟ್ಟು ಪತ್ರೊಡೆಯಿಂದ ಇಟ್ಟು ಎಲ್ಲವನ್ನು ಮಾಡಿದರು. ಮಗಳನ್ನು ಕಳಿಸಿದ್ರು ಅಮೇರಿಕಕ್ಕೆ. ಬಹುಜಿಲ್ಲ ಸಂತೋಷದಲ್ಲಿ. 1 ತಿಂಗಳಾಗುವಾಗ ಅತ್ತೆ ಹೇಳ್ತಾರೆ, ಮಗ ಇದು ನನಗೆ ಕಷ್ಟವೇ ಆಯಿತು, ನನಗೆ ಮದುವೆ ಮಾಡಿಸಿ. ಮೊದಲು ನಿನ್ನನ್ನು ಮಾತ್ರ ನಾನು ನೋಡ್ಕೊಳ್ಬೇಕು, ಅವಳನ್ನು ನೋಡಿಕೊಳ್ಬೇಕು. ಹೇಳುವುದೇ ನಿಧಾನ. ಅಕ್ಕಿ ತೊಳೆಯುವುದು ಅಂತೇಳಿ ಹೇಳಿದರೆ ಯಾವ ಸೋಪ್ ಹಾಕಲಿ ಅಂತ ಕೇಳ್ತಾಳೆ ಅವಳು. ಹಾಗಾಗಿ ನಾ ಏನು ಮಾಡೋದು ಅಂತ ವಾಪಸ್ ಕಳಿಸ್ಲಿಕ್ಕಾಗೋದು, ಕರ್ಮ ಸಂಬಂಧ. ವಿಮಾನ ಟಿಕೆಟ್ ಮಾಡಿ ತಂದು ಕೊಟ್ಟರು. ಮಗಳೇ, ಈ ಜನ್ಮದಲ್ಲಿ ನೀನು ನನಗೆ ಸೊಸೆ, ನನ್ನ ಮಗನೇ ನೀನು ಹೆಂಡತಿ, ಸ್ವಲ್ಪ ಕಲ್ತುಕೊಂಡು ಬಾ ಅಂತ.
ಇದು ಅವಸ್ಥೆ ಬೇಕಾ? ಯಾಕೆಂದರೆ ಬಾಲ್ಯದಲ್ಲಿ ಬೆಳೆಸ್ತಾ ಬಂದ ಹಾಗೆ ಅವರಿಗೆ ಆ 3ನೇ ವಯಸ್ಸಲ್ಲಿ ತಿಳಿಸಬೇಕಾದ್ದನ್ನು 13ರಲ್ಲಿ ತಿಳಿಸಲಿಕ್ಕೆ ಆಗೋದಿಲ್ಲ. 13ರಲ್ಲಿ ತಿಳಿಬೇಕಾದ್ದನ್ನು 23ರಲ್ಲಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾದ್ರೆ ಆ ವಯಸ್ಸಿಗೆ ಸಂಬಂಧಪಟ್ಟ ಕೆಲವು ಸಂಸ್ಕಾರಗಳನ್ನು ನಾವು ಸ್ವಲ್ಪ ಬಲವಂತವಾಗಿ ತಿಳಿ ಹೇಳಬೇಕು. ಎಷ್ಟನ್ನು ಅವರು ಅನುಭವಿಸ್ತಾರೆ, ಪಾಲಿಸ್ತಾರೆ ಅವರಿಗೆ ಬಿಟ್ಟದ್ದು. ಯಾಕಂದರೆ ಕರ್ಮೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುನರ್ಜನ್ಮ ಕಟ್ಟಿಟ್ಟದ್ದು, ಹುಟ್ಟು ನಿಶ್ಚಿತ, ಸಾವು ಖಚಿತ. ಇದು ಸತ್ಯ ಅಂತ ಗೊತ್ತಿದ್ರೂ ಕೂಡ, ನಾವು 1000 ವರ್ಷ ಬದುಕುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಆಧ್ಯಾತ್ಮಿಕ ಪ್ರವೃತ್ತಿಯಲ್ಲಿ ಹೋಗುವುದು ಬೆತ್ತ ಸುಖ. ಎಂಕುಚೂರು ಜೇರಿಗೆ ಮಿಡಿ ಉಪ್ಪಡಕೊಳ್ಳ ಅವಚೂರು ಕಾರನ್ನೇ ಉಪ್ಪಡು. ಯಾಕಂದರೆ ಆಸೆಯಲ್ಲಿ ಗಂಡನ ಮೇಲೆ ಕೋಪ ಅಥವಾ ಮನೆಯಲ್ಲಿ ಅನ್ನೋ ವಿಷಮ ವೃದ್ಧಾಶ್ರಮಕ್ಕೆ ಹೋಗಿ ಸಾಯಲಿಕ್ಕೆ ಹೊರಟ ಅಜ್ಜಿಯನ್ನು ಸಹ ಒಬ್ಬ ಮೊಮ್ಮಗ ಕೇಳ್ತಾನೆ, ಅಜ್ಜಿ ನೀವು ಯಾಕೆ ವಾಪಸ್ ಬಂದ್ರಿ ಅಂತ. ಬಾವಿಯಲ್ಲಿ ಮುಳಿಲಿಕ್ಕೆ ಹೋದಾಗ ಮಳೆ ಬರ್ತಾ ಇತ್ತು ಮಗ, ಹಾಗೆ ಮಳೆ ನಿಲ್ಲಿ ಅಂತ ಕಾದೆ ಅಂತ. ಇದು ಆಸೆಯಲ್ಲಿ ಆಗೋ ಪರಿಣಾಮಗಳು. ಯಾಕಂದರೆ ಸಾಯುವ ಆ ಒಂದು ವಯಸ್ಸಲ್ಲಿ ನಸಿ ಇಳಿಬೇಕು ಅಂತಾದರೂ ಪುನರಾವರ್ತಿ ಬರಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಗರ್ಭಾವಸ್ಥೆ ಎಷ್ಟು ಕಷ್ಟ. 7ನೇ ತಿಂಗಳಲ್ಲಿ ಗರ್ಭದಲ್ಲಿರೋ ಮಗುವಿಗೆ ಪೂರ್ವಜನ್ಮಗಳ ಎಲ್ಲ ನೆನಪಿರ್ತದೆ. ಆದರೆ ಹುಟ್ಟಿದ ಕೂಡಲೇ ಎಲ್ಲ ಬರ್ತದೆ. ಯಾಕಂದ್ರೆ ನಾವು ಉಂಗುರ ಬಂಗಾರ ಎಲ್ಲ ಹಾಕಿ ನಾವು ನಮ್ಮನ್ನೇ ಅದನ್ನು ಆಕರ್ಷಣೆಗೊಳಗಾಗಿಸಿ ಅವನಿಗೆ ಯಾಕೋಸ್ಕರ ಹುಟ್ಟಿದ್ದೇನೆ, ಪುನರ್ಜನ್ಮ ಉಂಟು ಅಂತಿದ್ರೆ ಪುನರ್ಜನ್ಮ ಇಲ್ಲದ ಹಾಗೆ ಸಾಯುವುದೇ ಹಾಗೆ ಅಂತ ಆಧ್ಯಾತ್ಮಿಕತೆ ಕಲಿಸ್ಕೊಡ್ತದೆ. ಅದಕ್ಕೆ ಸಾಲೋಕ್ಯ, ಸಾರೋಕ್ಯ, ಸಾಮೀಪ್ಯ, ಸಾಹಿತ್ಯ ಈ ಶಬ್ದಗಳನ್ನೇ ನಾವು ಯೋಪಿಸೋದಿಲ್ಲ. ಆದಷ್ಟು ತಿನ್ನೋದು, ಸುಖ ಪಡೆಯೋದು, ಅವರನ್ನು ಇವರು ದೂಷಿಸೋದು, ಇವರನ್ನು ನಾವು ದೂಷಿಸೋದು, ದ್ವೇಷ ಮತ್ಸರ ನಮಗೆ ಇಷ್ಟ ಅಲ್ಲ ಅಂತ ಗೊತ್ತಿರ್ತದೆ. ಅಹಂಕಾರ ಹಾಳು ಅಂತ ನಮ್ಗೆ ಗೊತ್ತಿರ್ತದೆ, ಆದರೆ ನಾವು ಬಿಟ್ಟುಕೊಡೋದಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ನಾನು ಈಗೋ ಯುಗೋ ಎಷ್ಟು ಸರಳವಾಗಿ ಸಹಜವಾಗಿರ್ತೀರಿ, ಆಗ ದೇವರು ನಿಮ್ಮ ಸನಿಹದಲ್ಲೇ ಇರ್ತಾನೆ. ನಾವೆಷ್ಟೋ ಪುರಂದರದಾಸರ ಕಥೆಗಳನ್ನು ಕೇಳ್ತೇವೆ, ಕನಕದಾಸರನ್ನು ಕೇಳ್ತೇವೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ನರಕಾಸುರನ ಕಥೆ ಇವತ್ತು ಬಹುಶಃ ಕಲ್ಕುರ್ರೆ ಹೇಳ್ಬೋದು. ಯಾಕಂತೇಳಿ ಹೇಳಿದರೆ ನಾನು ಸಮಯ ಜಾಸ್ತಿ ತಗೊಂಡ್ರೆ ಮತ್ತೆ ಕಚ್ಚು ಹಾಕಿ ಪ್ರಾರ್ಥನೆ ಮಾಡಿದವರಿಗೆ ಮತ್ತೆ ಕಷ್ಟ ಆಗ್ತದೆ. ನಾ ಹೇಳುವುದಿಷ್ಟೇ, ನಾನ್ ಸ್ಟಾಪ್ ಈ ಪ್ರಯಾಣ. ಮನುಷ್ಯ ಹುಟ್ಟುವುದೇ ಬಹಳ ವಿಶೇಷ. ನಾನ್ ಸ್ಟಾಪ್ ನೀವು ಪ್ರಯತ್ನ ಮಾಡ್ತಾ ಜೀವನ್ಮುಕ್ತರಾಗಬೇಕು ಅಂತಾದರೆ, ಮೋಕ್ಷಕ್ಕಿಂತ ಮೊದಲೇ ಅದನ್ನು ಅನುಭವಿಸಬೇಕಂದ್ರೆ ನಾನಾ ಸ್ಟಾಪುಗಳಿಗೆ ಹೋಗಬೇಡಿ. ಆದಷ್ಟು ಮುಂದುವರಿತಾ ಹೋದ ಹಾಗೆ ಲೈಫ್ಸ್ ಲಗೇಜ್ ಬಿಕಮ್ಸ್ ಲೆಸ್ಸರ್, ಲೈಫ್ ವಿಲ್ ಬಿ ಲೈಟರ್. ಟ್ರೈನಲ್ಲಿ ಬರೆದಿರ್ತಾರಲ್ಲ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಭಾರ ಕಳೆದುಕೊಳ್ಳಿ, ಮಮಕಾರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಅಹಂಕಾರ 0 ಲೆವೆಲ್ಗೆ ಹೋಗಿ. ಯಾಕೆಂತೇಳಿ ಹೇಳಿದರೆ ಸಿನ್ ಅಂತ ಹೇಳೋದಕ್ಕೆ ಪಾಪ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ವಾ. ಸಿನ್ ನಮ್ಮಲ್ಲಿ ಸಾಕಷ್ಟು ಪಾಪ ಇರ್ತದೆ. ಅದಕ್ಕೆ ಯಾನಿಕಾನಿಚ ಪಾಪಾನಿ ಜನ್ಮಾಂತರ ಕೃತ ಅಂತ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ನಾನು ಹೇಳುವಾಗ ನನ್ನ ಭಗವಾನರು ಹೇಳಿದರು, ಪಾಪೋಹಂ ಪಾಪಕರ್ಮ ಅಂತ ಹೇಳಬೇಡ ಮಗ, ಪ್ರಾಪ್ತೋಹಂ ಪ್ರಾಪ್ತಕರ್ಮಾಹಂ ಹೇಳು. ನಾನು ಪಾಪಿ, ನಾನು ಕೆಟ್ಟ ಅಂದರೆ ನೀನು ಪುನಃ ಯೋಚನೆ ಮಾಡೋದು ಬೇಡ. ಪ್ರಾಪ್ತಿ ಪ್ರಕಾರ ನನಗೆ ಈ ಜನ್ಮ ಲಭಿಸಿದೆ, ಪ್ರಾಪ್ತಾತ್ಮ ಪ್ರಾಪ್ತ ಸಂಭವ, ನನ್ನನ್ನು ಇದರಿಂದ ಬಿಡಿಸು, ಬಿಡುಗಡೆ ಮಾಡು. ಇದೆಲ್ಲರೂ ನೀವು ತಲೆಯಲ್ಲಿ ಯೋಚನೆ ಮಾಡಿ. ಕೆಲವು ವಿಚಾರಗಳನ್ನು ಮತ್ತೆ ಯಾವತ್ತಾರ ಸಂದರ್ಭ ಅಂತ ಹೇಳ್ತೇನೆ. ಇಷ್ಟಕ್ಕೆ ಇವತ್ತು ನಿಲ್ಲಿಸಿ ಚಿಕ್ಕ ಮಾತಿಗೆ ಚುಕ್ಕಿ ಇಡ್ತೇನೆ. ಬೇಸರ ಯಾರು ಮಾಡಬಾರದು. ಗಂಗೆ, ಗೀತೆ, ಗಾಯತ್ರಿ, ಗೋವಿಂದ ಒಂದು ನಮ್ಮ ಜೀವನಡು ಹಾಸು ಒಕ್ಕುತ ತಿಪ್ಪೋಡು ಆಧುನಿಕತೆತ್ತು ನಮ್ಮ ಸಂಸ್ಕಾರದ ಬೇರು ನಶಿಸಿಪೋವಂತುಂಡು. ಹೆಚ್ಚು ಆಧ್ಯಾತ್ಮದ ಮಿತ್ತು ಒಲವು ಸೋಚ್ಪೋಡಂತೂ ಬಹಳ ವಿವರವಾತು ಡಾಕ್ಟರ್ JN ಭಟ್ ಸರ್ ಪಂಡ್ತೀರ್ ಸರ್ ಇಂಕ್ಲೆಗ್ ನಮ್ಮ ಶಿವಳ್ಳಿ ಸಭಾ ಬೇರೆ ಬೇರೆ ವಲಯತ್ತು ಪೂರ್ವಕ ಧನ್ಯವಾದವನ್ನು. ಇತ್ತೆ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ 2
ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗತ್ತು. ಶ್ರೀ ಗುರುಭ್ಯೋ ನಮಃ. ಇಂಚಾಡಿ ಈ ಪರಿಸರ ಉಂಟು ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯ, ದೇವಿನ ಸಾನ್ನಿಧ್ಯ, ಮುಳಿತ ಪೂರ ಸಾನ್ನಿಧ್ಯ ಶಕ್ತಿಗೆ ನಮಸ್ಕಾರ ಅಂತ ಉಂಟು. ಮುಳಿತ ಪೂರ ಗುರು ಹಿರಿಯರನ್ನ ಕ್ರೀಡ ಅಹಂಬೋ ಅಭಿವಾದೇ ಬಂತು. ಅಭಿವಂದನ ನಮಸ್ಕಾರ ಆಶೀರ್ವಾದ ಕೇಳಂತು. ಅಮ್ಮನ ಕ್ರೀಡ ಪೂರ ಆಶೀರ್ವಾದ ಕೇಳಂತು. ಕಿರಿಯರಿಗೆ ಶುಭಾಶಯ ಕೊಡಂತು. ಇಂಚಿ ಬಂದಾಗನೇ ಉಡುಪಿಯಲ್ಲಿ ಸಿಕ್ಕಿಯರು ಆ ಕ್ರೀಡ ಗೋತ್ರಾಭಿವಂದನ ಆಶೀರ್ವಾದ ಕೇಳಿ. ಉಡುಪಿಯರು ಬರೋಡೆ ಬಂಟು ಪೋನಂತೆ ಜೂನಿಯರ್ ಉಡುಪಿಯರು, ಕಿನ್ನಿ ಉಡುಪಿಯರು, ನಮ್ಮ ಕಿನ್ನಿ ಉಡುಪಿಯರು ಒಂದು ಮಾತ ಉಳೈ ಬರ್ನಾಗ ಏನಿತ್ತೆ ಸಂಪಾಜೆ ಕಾಸು ಕೊಡ್ಬೋದು ನನ್ನ ಪೋಡತ್ತೆ. ರಾಜ್ಯೋತ್ಸವ ದಿನ ಬೇಕು ಮುಚ್ಚು ತಡವ ಬರ್ನಾಗಿ ಕ್ಷಮೆ ಇಪ್ಪಡೆ ಅಂಡ ಕಾರ್ಯ ನಿಮಿತ್ತ ನಿದ್ರೆ ಅಂತಂತೀವಿ. ನಿದ್ರೆ ಬರ್ಪುಣ ಪೂರ ದೀಪ ಇಜ್ಜಿತ್ತು ಮೂಳು ಒಂಜಿ ಬಾಲ್ಯ ಕಚ್ಚೆ ಕೊಡುವಂಥ ಅಂಚಿ ಬಲಿಪುಣ ಇಂಚಿ ಬಲಿಪುಣ ಬಾಲ್ಯದ ಪುದಾರ ಗೊತ್ತದೆ. ತುಳು ಶಿವಳಿಡೆ ಕಾರ್ಯಕ್ರಮ ನಿರ್ವಹಣೆ ಆಗುವಂತುಂಡು. ಪರಲೋಕ ಸೇರ್ತನ ಕಡೆಗೆ ಶ್ರದ್ಧಾಂಜಲಿಗೆ ಆಗುವಂತುಂಡು. ಐಟೊಂಜಿ ಜಿಜ್ಞಾಸೆ ಸ್ವಾಮಿಳಿಪ್ಪನಾಗನೆ ಬರ್ತದೆ. ಒಂಜಿ ನಿಮಿಷದ ಮೌನ ಪ್ರಾರ್ಥನೆದ ಬದಲು ಶಾಂತಿ ಮಂತ್ರದ ಒಟ್ಟಿಗೆ ನಾವು ಆ ಪರಲೋಕ ರತ್ನಗಳಿಗೆ ದೇವತಾ ಪ್ರಾರ್ಥನೆ ಅಂಪಣ ಅಂಪೋಳಿಯಾ ಪಡ್ತೊಂಜಿ ಸ್ವಾಮಿ ಪಡ್ತೇವೆ. ಉಷಾಯಿತ ಬಗ್ಗೆ ನಮ್ಮ ಹಿರಿಯರ ನಕಲಿ ಯೋಚನೆ ಅಂಪೋಳಿ ಶಿವಲಿ ಸಂಪದ ಬ್ರಾಹ್ಮಣ ಸಮುದಾಯ ನಮ್ಮ ಜಾದಂಪು ನಾವೇನವರಿ ಅವು ಬ್ರಿಟಿಷ್ ಸಂಸ್ಕೃತಿ. ಒಂಜಿ ನಿಮಿಷದ ಪಂಡ ಶೋಕಾಚರಣೆ ನಮ್ಮ ಸಂಸ್ಕೃತಿ ಆಯ್ತು, ಸಮಾರಾಧನೆ ನಮ್ಮ ಸಂಸ್ಕೃತಿ. ತೀರ್ಥ ಪೋತ್ನಾಕನಿ ಆಕನ ಬದುಕರಿ ನಕಾರಾತ್ಮಕ ಬೋತ್ರಿ ಮಸ್ತ್ ಹಾಳು ಗೀಡು ನಮ್ಮ ಜೋನಿ ಬುಡ್ದೊಂಗಡಿಗಳು ಮಸ್ತ್ ಕಪ್ಪು ಕಲೆ ಆಕನ ಎಡ್ಡೆ ವಿಷಯ ನಮ್ಮ ದುಂಬದ ಜನರೇಷನ್ ಒಟ್ಟಿಗೆ ಸ್ಮರಣೆ ಅಂತಂತು ಸಮಾರಾಧನೆ ಅಂಪಣ. ಭೋಜನ ಇಡ್ಲ ಸಮಾರಾಧನೆ ಪುಷ್ಕಳವಾತ ಆಕನ ಸಂಭ್ರಮ ಅಂಪಣ ಒಂಜಿ ಕ್ರಮ ಅವೇ ವೈಕುಂಠ ಸಮಾರಾಧನೆ. ನಮ್ಮ ಸನಾತನ ಸಂಸ್ಕೃತಿ ಶೋಕಾಚರಣೆ ಪಡ್ಪನ ವಿಷಯನೇ ಇದ್ದಿ ಸಂಭ್ರಮಾಚರಣೆ. ಹುಟ್ಟುಂಡಲ ಸಂಭ್ರಮಾಚರಣೆ, ಸೈತಂಡಲ ಸಂಭ್ರಮಾಚರಣೆ ಪೂರೈಕ. ಆ ಸಂಭ್ರಮಾಚರಣೆದ ಒಂಜಿ ಭಾಗ ಈ ತುಡರದ ಪರ್ವ, ದೀಪಾವಳಿ, ಬೆಳಕಿನ ಹಬ್ಬ. ಕನ್ನಡ ಪಣ್ಣ ತುಡರದ ಪಣ್ಣ ಪಡೆದ ಪರ್ಬ ಪಣ್ಣದು ನಮ್ಮ ಪೊರಕಿನಿ ಪನಗ ಪರ್ಬ ಪಣ್ಣ. ನಾಗರ ಪಂಚಮಿ ಇದ್ದ ಶುರು ಆಪಣ ಜಾದ ಮಾರ್ಯರೆ ವರ್ಷ ನಮಕಿನ್ನಿ ಒಂಜಿ 30 ವರ್ಷ ದುಂಬು ನವರಾತ್ರಿಗೆ ರಾತ್ರಿ ಆಶನಂಕ ಪೋನಾಗ ಅಪ್ಪಗ ಪೂರ 12 ಗಂಟೆಗೆ ಆಶನ ಅತ ಉಳಿಪೇರೆ 12 ಗಂಟೆಗೆ ಬೆತ್ತೆ ಇತ್ತೆ ಪೂರ 8-9 ಗಂಟೆ ಪೂರ ಕೈದಾಪನು. ಯಕ್ಷಗಾನದಲಕ್ಕನೆ ಪೂರ ಕಟ್ಟಾವಂತ ಬರುವಂತುಂಡು. ಪಂಡ ಪಾರಾಯಣ ಗೋರಿ, ಪೂಜೆ ಗೋರಿ, ಬೆತ್ತೊಂಜೆ ಗೋರಿ, ಸಜ್ಜಂಪರೆ ಗೋರಿ ಅಪ್ಪಗ ನೆನೆಯವತ್ತೆ ಪೋಪುಣ. ನವರಾತ್ರಿ 9 ದಿನ ಇತ್ತಂಡ ಒಂಜಿ 2 ದಿನ ಜ್ವರಂಟು ಪೋಪುಣ ಪರಸಗ ನೆರೆತ್ನ ಇತ್ತು ಕಟ್ಟದ ಬುಣಿಟ್ಟು ಪೋಪುಣಾತ ಏನು ನೆನಪಂತ ಹೋಗ್ನಾತೆ ಕೆಲವರೆ ಗಂಡಲ ಇಪ್ಪು ಪಂಡ ಎತ್ತಿ ಎಣ್ಣೆ ಬಾಂಡೆಗಳ ಏನು ಪಂಡ ಒಂದು ಅರ್ಥ ಆಪ್ರಿ ಪಂಡ ಕಟ್ಟೆಪಡಿನೇ ಗೊತ್ತುದ್ದಿ, ಕಟ್ಟೆಪಡಿದ ವಿಷಯ ಗೊತ್ತುದ್ದಿ. ಐತೆ ಬೆತ್ತು ಪರ್ಬ ಬರ್ನಾಗ ತುಳಸಿ ಪೂಜೆಗಳ ವರ್ಷಡ ಅಂತ ಉಂಡು. ಲಕ್ಷದೀಪಗಳ ಉಡುಪಿದ ಪಾಡ್ನ ತಿಬಲೆ ಚಂಡಿ ನೆನೆತ್ನಲ ಉಂಡು. ಇದ್ದಿ ಪಂತ ಜಾಲ ಇದ್ದಿ ಮಧ್ಯಂತರದ ಕಾಲ ಬದಲಾವಣೆ ಆಗ ಇತ್ತೆ ಮರುಗಳೈತೆ ಪ್ರಕೃತಿ ಕೂಡಲ್ಲ ಅವೇ ಸ್ಥಾನಕ್ಕೆ ಬರುವಂತುಂಡ ಜನ ಪಂಡ. ಈ ವರ್ಷ ಗಂಗಾ ಭಾಗೀರಥಿ ಜನ್ಮದಿನದ ದಿನನೇ ನೀರಾತ ಕೃಷ್ಣ ಮಠದ ಮಧ್ವಸ್ವರರು ನೀರು ಜಿಂಜಿತು. ಒಂದು ಪುನರಾವರ್ತನೆ ಪಣ್ಣ. ಆ ಪುನರಾವರ್ತನೆದ ಭಾಗ ಇನ್ನು ನಮ್ಮ ಫ್ಲ್ಯಾಟ್ ಇಪ್ಪನಾಗ ಕೂಡು ಕುಟುಂಬದ ಇಲ್ಲಡತ್ತಂತೆ ಪ್ರತ್ಯೇಕ ಬಾತಿ ಇಪ್ಪನಾಗ ಒಂದು ಬೋಡು ಪಣ್ಣ ಬಡ ಉಂಡತ ಐತ ಪ್ರತಿರೂಪ ಶಿವಳ್ಳಿ ಸಭಾತ ಈ ವ್ಯವಸ್ಥೆಡು ನಮ್ಮ ಈ ತುಡರ್ ಪರ್ವದ ಆಚರಣೆ ಐತ ಪ್ರತಿರೂಪ ಅವು ಬಡವುದ ನಂಕಿಂತ ಬೋಡು ಪಣ್ತದ ಪ್ರಕೃತಿಗೆ ಇಂಚ ದುಂಬುದ ಲೆಕ್ಕನೆ ಅವು ತಿರ್ಗೋತುಂಡ ಇತ್ತೆ ಬೋಡು ಪಣ್ಣ ಅಪೇಕ್ಷೆ ಆರಂಭ ಆತ ಮಸ್ತ್ ಬಿಡ್ತುಕೋತ್ ನಾವು ಮುಂದೆಟ ಮಧ್ಯಾಂಟು ಇನ್ನು ರಾಜ್ಯೋತ್ಸವ ದಿನ ಪಂಡೇನೆ ಏನು ಮುಂದೆಟ್ಟ ಪಂಡೇನೆ ಸುಲೆ ಉಡೆಬುಟ್ಟ ಪಂಡ ಅವು ಕನ್ನಡದ ಪಂಡೇನೆ ಲಾಯ್ಕವು
ಅಶೋಕನಗರದ ಗೋಕುಲದಲ್ಲಿ ಒಂದು ಕಾರ್ಯಕ್ರಮ ಶಾಸ್ತ್ರಿಗಳೇ. ಆ ಕಾರ್ಯಕ್ರಮದಲ್ಲಿ ಹೀಗೆ ಗೋಕುಲದಲ್ಲಿ ಊಟದ ವ್ಯವಸ್ಥೆಗೆಲ್ಲ ಹೋಗೋದು. ಒಂದು ಮಗು, ಅವರೆಲ್ಲ ಅಮೇರಿಕ ಇದರಲ್ಲೆಲ್ಲ ಇರೋದು ಬದುಕಿಗಾಗಿ, ಅಮೇರಿಕದ ಮೇಲೆ ಹುಚ್ಚಿನಲ್ಲ, ಬದುಕಿಗಾಗಿ ಹೋಗಿರ್ತಾರೆ. ಕೆಲವರಿಗೆ ಈಗ ಬೇಡ ಅಂತ ಅನಿಸ್ತಾ ಇದೆ. ಪುಟ್ಟ ಮಗು, ಅವರಿಗೆ ಅವಳಿ ಜವಳಿ ಮಕ್ಕಳು, ಹೊರಗಿನವರೆಲ್ಲ ಬರ್ತಾ ಇದ್ದಾರೆ. ಆ ಮಗು ಹತ್ರ ಒಬ್ಬರು ಕನ್ನಡದಲ್ಲಿ ಮಾತಾಡಿದರೆ ಕನ್ನಡದಲ್ಲಿ ಮಾತಾಡ್ತದೆ, ಉತ್ತರ ಕೊಡ್ತದೆ ಮಗು. ನಮ್ಮ ತುಳುವಿನಲ್ಲಿ, ಶಿವಳ್ಳಿ ತುಳುವಿನಲ್ಲಿ ಮಾತಾಡಿದ್ರೆ ಶಿವಳ್ಳಿ ತುಳುವಿನ ಉತ್ತರ ಕೊಡ್ಕೊಂಡು, ಪೊರ್ಲುಡು ಸಹಜವಾದ ಉತ್ತರ ಕೊಡ್ಕೊಂಡು ಸಹಜವಾಗಿ ಮಾತನಾಡ್ತದೆ. ಅಮ್ಮ ಬಂದಾಗ ಅಮ್ಮನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತದೆ, ಸಹಜವಾಗಿ, ಆರ್ಟಿಫಿಷಿಯಲ್ ಅಲ್ಲ, ಸಹಜವಾಗಿ. ಹಾಗಾಗಿ ಮೂಲ ತಪ್ಪು ತಿಳ್ಕೊಳ್ಬೇಡಿ ತಾಯಂದಿರಿ ಯಾರು. ಇದು ಸುಮಾರು 20 ವರ್ಷ ಹಿಂದೆ. ಈಗ ಅಮ್ಮಂದಿರಿಗೂ ಗೊತ್ತಾಗಿದೆ, ನನ್ನನ್ನು ಮಮ್ಮಿ ಕರಿಬೇಡ ಮಾರಾಯ, ದಮ್ಮಯ್ಯ ನನ್ನನ್ನು ಅಮ್ಮ ಅಂತ ಕರಿ ಅಂತ. ಅಂದರೆ ಮಮ್ಮಿದ ಅರ್ಥ ಈಗ ಎಲ್ಲರಿಗೂ ಗೊತ್ತಾಗಿದೆ. ಈ ನೆಲೆಯಲ್ಲಿ ಸಹಜವಾಗಿ ಮಗು ಅಮ್ಮನ ಹತ್ರ ಇಂಗ್ಲೀಷ್ ಮಾತಾಡೋದು. ಹುಟ್ಟಿನಿಂದ ನಾವು ಅಮ್ಮನ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತೇವ, ಅಣ್ಣನ ಹತ್ರ ಯಾವ ಭಾಷೆ ಮಾತಾಡ್ತೇವ, ಯಾವ ರೀತಿ ವ್ಯವಹಾರ ಮಾಡ್ತೇವ, ಅಜ್ಜಿ ಮನೆಗೆ ಹೋದಾಗ ಯಾವ ಪತ್ರೊಡ ತಿಂತೇವ, ಇಲ್ಲ ಅಜ್ಜನ ಮನೆಗೋ ಮಾವನ ಸೋದರ ಮಾವನ ಮನೆಗೆ ಬಂದಾಗ ಯಾವುದು ತಿಂತೇವೋ, ಅಥವಾ ಯಾವ ರೀತಿಯಲ್ಲಿ ಇಡ್ತೇವೋ, ಯಾವ ರೀತಿಯಲ್ಲಿ ಕಚ್ಚ ಹಾಕ್ತೇವೋ, ಯಾವ ರೀತಿಯಲ್ಲಿ ಜಪವನ್ನು ಮಾಡ್ತೇವೋ, ಅವು ರೀತಿಯಲ್ಲಿ ನಮ್ಮ ಅಪಯಂಪಣ, ಅಜ್ಜಂಪಣ, ಸೋದರ ಮಾಮಂಪಣ, ತಿದ್ದಮ್ಮೆ ಅಂಪಣ, ಈ ಜಪ, ಪೂಜೆ, ಪುನಸ್ಕಾರ, ಸೂಪರ, ಅವು ಕಡೆಯ ಮುಟ್ಟಲ್ಲ ನಮ್ಮ ಬದುಕತ್ತು ಪೋಪ್ರಿ. ಇತ್ತ ಜಾದ ಕಲ್ತನ್ನೆಲ್ಲ ಪ್ರಯೋಜನಿದ್ದಿ ಪೋಪ್ರಿ. ಆ ಕಾಲಂತ ವ್ಯವಸ್ಥೆ ದೀಪಾವಳಿ ಬಂಡೆ, ವರ್ಷ ಬಂಡೆ, ಖಂಡದ ಬರಿಕು ಪೂರ ಕಡಿಪೂತು ತುಡರ ದೀಪಣ, ಗೊಬ್ಬರದ ಗುಂಡಿತ್ತು ಬಸತ್ತು ಗುವೇಲು ಮುಟ್ಟ, ಕಿದೆ ಮುಟ್ಟ, ತಿಬಲೆಡ ದೀಪ ಈಜಿಪ್ಪಣ, ಏಣೆ ದೀಪ ಈಜಿಪ್ಪಣ, ಐತಿ ಬಿತ್ತು ಬಾರಡು ದೀಪ ಈಜಿತ್ತು, ಎಡಮ ದೀಪ ಸೂಜನ ಆತ ಎಡಮ ತಿಬಲೆಡ ದೀಪ ಈಜಿತ್ತು, ತುಡರ್ ತೋಜೋಪಣ ಇಲ್ಲಗಮಂತ, ಭಜಿನ ಮೊರೆಪಣ, ಬೊಳ್ಚೆರೆ ಆನಾಗ ಸುರುತ ದಿನ ಆಗನಾಗ ಒಕ್ಕೇಲ್ ತಕ್ಕಳು ಸುರು ತಕ್ಕಳು ಇತ್ತು ಪುರ ಜಾತಿ ವಾಚಕ ಬಂದ್ಪೇರಿ ಆ ಕಡೆಗೆ ಎಣ್ಣೆ ಕೊಡ್ಪಣ, ಮುಡೆ ಕೊಡ್ಪಣ, ಒಂದು ಪುರ ಸಂಭ್ರಮ ಸೂತ್ನ ನಮ್ಮ ದೋಸೆ ಕೊಡ್ಪಣ, ಅಣ್ಣೆರೆ ಬಾಯಿ ಚಪ್ಪೆ ಹತ್ತಂಡು ಒಂಚೂರು ಉಪ್ಪಡು ಕೊಡ್ರೆ ಪೂಜೆರೆ ಆಕಳ ಎರಡು ಜೋರದ ಪಾತ್ರೆ ಕೇಳಣ ಉಪ್ಪಡು ಕೊಟ್ಟಣ, ಒಂಚೂರು ಎಣ್ಣೆ ಜಾಸ್ತಿ ಕೊಡಲಿ ಅಣ್ಣ ಮೈಪುರ ಉಂದಾದ ಮಾತನ್ನು. ಈ ರೀತಿಯ ಬಹಳ ಸಹಜವಾದ ಬದುಕು. ಅವು ಇತ್ಯದ ಕಡೆಗೆ ಬಂದಾಗ ಗೊತ್ತಾವನಿಗಳಿಗೆ ಅವು ಆಶ್ಚರ್ಯ. ಅವು ಒಡೆ ಮುಟ್ಟೆ ಬಣ್ಣ ಒಂದು ಮಸ್ತ್ ತುಂಬಾತು. ಮುಂದೆ ಮಂಗಳೂರಿಗೆ ಏನು ಬರ್ನಾಗನೆ ಮೂಳು 10 ಮುಡಿತ ಹೋಟೆಲ್ ಆನಾಗ ಸುತ್ತಮುತ್ತದ ಕಂಡಡು ನೇಜಿ ನಡುವಂತಿದ್ದೆ. ಇತ್ತಿತ್ತಿತ್ತಿತ್ತೆ ಆತ್ತು ಬೇಗ ಬದಲಾವಣೆ ಆತು ಬದ್ನ ಅಂಡೆ ಆತ್ತು ಬೇಗ ಕೂಡಲ್ಲ ತುಡರ ಪರ್ಬ ಬೋಡು ಬಣ್ಣ ಅಪೇಕ್ಷೆಲ ಆರಂಭ. ಇಂಚೆ ಕಾಲಧರ್ಮದ ಬದಲಾವಣೆದ ಓಟ, ಮನುಷ್ಯದೊಟ್ಟಿಗೆ ಸಂಬಂಧ ಕೇವಲ ಬ್ರಾಹ್ಮಣ್ಯ ಮಾತ್ರ ಆತು. ಸುತ್ತಮುತ್ತದ ಒಕ್ಕೆಲ್ದಾಕ್ಲೆ ಒಟ್ಟಿಗೂ ನಮ್ಮ ಜಾತಿ, ಮೇಲ್ಜಾತಿ, ಕೀಳ್ಜಾತಿ, ಆಕಳಾಕ್ಲೆ ಜಾತಿಡು ಆಕಳಾಕ್ಲೆ ಯಾವ ರೀತಿಡು ಆಕಳಾಕ್ಲೆ ಪರ್ದ ಬತ್ತನ ಮಾರೆ ಒಂತೆ ದೂರ ಉಂಟು ಮಾರೆ, ವಾಸನೆ ಬರ್ಕೊಂಡು ಮಾರೆ ಮೀತ ಬರ್ತಾರೆ ಒಂಚೂರು ದೂರ ಉಂಟು ಅಂಚೆ ಪಣಂತಿತ್ತ ವಿನ ಮಡಿ ಟಿಪ್ಪನಾಗ ಆಕಳನ್ನ ಕೈ ತೊಳು ಬರೋಂತಿತ್ತಿರಿ. ಅಂಡ ಬದುಕು ಎತ್ತು ಪೊರ್ಲುಡಿತ್ನು ಆಕಳೆ ಓಡಿತ್ನ ಮೂಡೆ ಅಮ್ಮ ಕೈಟಾರೆತ್ನ ಬಂದಂಟ ಅಂತ ಮೂಡೆ ನೀ ಕೊಡೋಂತಿತ್ತೇನೆ, ಕೈಟಾರೆತ್ನ ಬಂದಂಟ ಇಡೆ ಮುಟ್ಟ ನಮ್ಮ ಬದುಕು ಸಹಜತೆ ಇತ್ನು. ಆ ಇಲ್ಲಡ ಒಕ್ಕೆದಾಕಲಿ ಇಲ್ಲಡ ಮದಿಮೆ ಇತ್ತಂಡ ಮಗಳಿಗೆ ಮದಿಮೆ ಇತ್ತಂಡ ಸೊಂಟದ ಪಟ್ಟಿ ಸಮೇತ ಬಂಗಾರನಿ ಆಕಳಿ ಕೊಳ್ತು ವಾಪಸ್ಗೆ ತುಳಿತಿರ್ತಾರೆ, ಬರ್ನಾಗ ಜಾದನ ಕೊಣ ಬರೋತಿರ್ತಾರೆ. ಆತ ನಂಬಿಕೆ ಇತ್ತು, ನಂಬೋರ ಬಂಗಾರನಿ ಆಕಳಿನ ಮಗಳ ಮದುವೆ ಕೊಳ್ತುಕೊಂಡು ಬರ್ಕೊಂಡು ಇತ್ತೆದಕ್ಕಳು ಏರ್ಲ ನಂಬಾಯ ಅಂದಾತ ಹಿರಿಯ ನಕಳ ಗೊತ್ತಿ ಪರಿ ಪಾಪ ಕೊಳ್ಪಣ ಕ್ರಮ ಇತ್ತದು ಬರ್ನ ಬೆತ್ತು ಕೊಳ್ಳಾಗ ಹಾಕು ನಾನು ತರಕಾರಿ ಜಾದಲ್ಲ ಕೊಳ್ಪಣ ಒಂದು ಪೂರ ಮಾಯವಾತ ಇತ್ತೆ ಕುಡದ ಒಂದು ಬೋಡು ಪಣ್ಕೊಂಡು ಒಂದು ಅಪೇಕ್ಷೆ ಇದ ಪ್ರತಿಫಲನೆ ಈ ತುಡರ್ ಪರ್ಬ, ದೀಪಾವಳಿ ಪರ್ಬ ಒಂದೇನಿ ಸಾಮೂಹಿಕವಾದ ಅಂಡಲ್ಲ ಪಂಡ ಇಲ್ಲದ ಮಿತ್ತು ನಮ್ಮ ನೆಲ್ಲಿ ಕೊಣಬೋರ ಆಪನ, ಇಲ್ಲದ ಮಿತ್ತು ಸಂಕೀರ್ತನ ಭಜನೆ ಅಂಪರ ಆಪನ, ಫ್ಲಾಟೆಡ್ ಬೋರಿಪ್ನ ಮುಂದೊಂಚೂರು ಮೂಳು ಒಂಚೂರು ಜಾಗ ಉಂಟು. ಒಂದು ಬಹಳ ಎಡ್ಡೆ ರೀತಿಯ ಸಂಸ್ಕೃತಿ ನಮ್ಮ ಬಾಳ್ಯೆಗೂ, ನಮ್ಮ ಬದುಕು, ನಮ್ಮ ತುಡರ್ ಪರ್ಬ, ನಮ್ಮ ಆಚರಣೆ, ನಮ್ಮ ಮಂಜೋಳದ ದೋಸೆ, ನಮ್ಮ ಬಜಿಲು ಮರೆಯಪ್ಪನ ಒಂದೇ ತೊಟ್ಟಿಗೆ ಒಂಚೂರು ಚೂರಿತ್ತೆ.
ಪಲಾವು ಗಿಲಾವು ಗೀ ರೈಸ್ ಪೂರ ಬತ್ತಿಪ್ಪರ ಪಾಪ ಏನು ಗೊತ್ತು ದಿವಂದು ಪೂರ ಜಾದ ಇನ್ನು ಉಂಡು ಪಡ್ತ ಪರಿಮಳ ಮಾತ್ರ ಬರುವಂತ ಉಂಡಾಗ್ತದೆ ಅಂಡ ಐತ ಒಟ್ಟಿಗೆ ಒಂದು ಇಪ್ಪನಾಗ ಐತ ಅನುಭವದ ಒಂದು ಬಹುಶಃ ಕನೆ ಅಮ್ಮನೆ ಪನ್ನಡ ಬಹುಶಃ ಎಲ್ಲೇ ತುಳಸಿ ದ್ವಾದಶಿಗೆ ಮಂಜುಳದ ದೋಸೆ ಬಿಟ್ಟು ನೆಲ್ಲಿಕಾಯಿ ತಂಬಳಿ ಆತ ಅಂತ ನೆಲ್ಲಿ ತಂಬಳಿ ಆತ ಒಂದು ಪೂರ ನಂಗೆ ಆಸೆ ಹಾಕೋಣ ಕೇಳಿನಾಗ ರಾಮನಡೆ ಮಂಡ ಜೋರ ಅಂಪೋಣ ನೀವು ನೆಲ್ಲಿಕಾಯಿ ನಿಮ್ಗೆ ಯಾರದು ಮಾಡೋದೇ ಪಂಡ ತಪ್ಪು ತೇರಿ ನೋತ್ರಿ ಎಲ್ಲರ ಮನೆ ದೋಸೆ ತೂತೆ ಅಂಡಿತ್ತೆ ನಮ್ಮ ಬಾಳ್ಳೆಗೆ ಅವು ಬೋರ್ಡು ಪಂಟು ಗೊತ್ತಾಗ್ತದೆ ವಾಟ್ಸಾಪಡ ಫೇಸ್ಬುಕ್ಕಡ ಸೋಷಿಯಲ್ ಮೀಡಿಯಾಡ ಏತ್ ಬೋತ್ರಿಯ ಅಂತ ಉಂಡ ಡಾಕ್ಟ್ರು ಪಂಡ್ಲಕ್ಕ ಬದುಕದ ಜಾಗ್ರತೆ ಆರೋಗ್ಯ ಜಾಗ್ರತೆ ದೇಹ ಜಾಗ್ರತೆದ ದೃಷ್ಟಿಡು ಎಡ್ಡೆತ್ನ ವಿಷಯ ಎಲ್ಲ ಬರ್ತಿಪ್ಪರೆ ಐತ್ನ ಪರಿಣಾಮ ಏತೋ ಬಾಳ್ಳೆ ಎಂದು ಚಿಕ್ಕಪ್ಪನಿಲ್ಲ ಪೋತಿತ್ತೆ ಮಾಣಿ ಇಂಜಿನಿಯರಿಂಗ್ ಕಲ್ತೊಂತೊಳ್ಳೆ ಆಕೆ ಪಣಪೇರು ಎಂಥದ್ದು ಗೊತ್ತಿಲ್ಲ ಮಾರ ಈಗ ಎರಡು ತೋದು ದೇವ್ರದಲ್ಲಿ ಕೂತ ಜಪ ಮಾಡ್ತಾನೇನೋ ಗೊತ್ತಿಲ್ಲ ಒಂದು 10 ನಿಮಿಷ ಇದ್ದು ಬರ್ತಾನೆ ಮಾರ ಅವನು ಈ ಜಾಗೃತಿ ಪುನರಾವರ್ತನೆ ಅವಂತು ಒಂದು ಅವು ಬಲತ್ಕಾರಣ ಅವಲ ಸಾಧ್ಯ ಇದ್ದಿ ಏನು ಜಪ ಅಂತ ಎನ್ನ ಮಗೆ ಅಂಪಣ ಏನಿತ್ತ ಬಯ್ಯ ಪೊಳ್ತುಗು ಎತ್ತು ಸಲ ಏತು ಮಲ್ಲ ತಪ್ಪು ಈ ಪೊಳ್ತುಡಿ ಎಣ್ಣೆ ತುಳಸಿ ಪೂಜೆ ಅಂತ ಬರೋಡಿತ್ತು ನನ್ನ ಹೋದ ಅವಳು ಅತಿ ಒಬ್ಬ ಏನಂತಡ ತಾಯಿ ಅಂಪಣ ಆಂಡ ಕನಿಷ್ಠತಮ ಶಿವಳಿ ಸಭಾನ ಸಂಪಾದನ ಜಯತ ಒಂಜಿ 5 ಸಂಸ್ಥೆದ ಪುದಾಡಿದೊಣ್ಣೆ ಉದ್ದೇಶ ಒಂಜೆ ನಮ್ಮ ಒಟ್ಟಾಪಣ ಉದ್ದೇಶ ಒಂಜೆ ನಮ್ಮನ ಸಂಸ್ಕಾರ ನಮ್ಮ ಕಲ್ತೊಂಪಣ ಉದ್ದೇಶ ಒಂಜೆ ಆ ಇಲ್ಲಡ್ಲ ಈ ಇಲ್ಲಡ್ಲ ಆಶನಪ್ಪನಾಗ ನಮ್ಮಲ ಒಂಚೂರು ಸಾರದ ಪಾತ್ರೆ ಪಸತ್ತು ಕನಿಷ್ಠ ನೆಯ್ ಕನಿಷ್ಠ ಸಾರಾಂಡಲ ಪಾಡ್ನಾಡೆ ಮುಟ್ಟಾಂಡಲ ಬಳಸರಿ ವ್ಯವಸ್ಥೆಗೆ ಸೇರೋಣ ಅಥವಾ ಹಿರೇ ವೈಪರ್ಯ ಕಲ್ಪಣ ಪರ್ಯಾಯ ಆನಾಗ ಬಳಸಿನ ಕೆಲಸಗಳ ಒಟ್ಟಿಗೆ ಪೋಪಣ ಈ ರೀತಿಯ ವ್ಯವಸ್ಥೆಗೆ ಪ್ರೇರಣೆ ಕೊಡ್ಪಣ ಆ ಬಾಲಿಸಲೆ ಕಚ್ಚ ಪಾಡ್ರೆ ಕಲ್ಪುವ ಅಕ್ಷತಂಗಾರಕ ಪಾಡ್ರೆ ಕಲ್ಪುವ ಗೋಪಿ ಮುಟ್ಟವರೆ ಕಲ್ಪುವ ಗೋಪಿ ಪಡೆ ವಿಭೂತಿ ಪಡೆ ಶಿವಳ್ಳಿ ವಿಭೂತಿ ಬರ್ಪಿ ಗೋಪಿ ಅವು ಜಾದನೆ ಪಡೆ ಈ ವ್ಯವಸ್ಥೆ ಇಂಚನೆ ಆವಾಡು ಪಟಾಕಿ ಬಿಡಬೇಡ ಮಗ ಬಿಡಬೇಡ ಸಿಂಗಾಪುರದ ಫೈರ್ ವರ್ಕ್ಸ್ ವಾತಾವರಣ ಪೊಲ್ಯೂಷನ್ ಆಪರಿಕೆ ನಮ್ಮ ಊರಿನ ಪಟಾಕಿಗಳನ್ನ ಪೊಲ್ಯೂಷನ್ ಆಪಣ ಅವಕ್ಕೆ ಬಿಡನ್ನ ಕೋಟಿಗಟ್ಟಲೆ ಖರ್ಚಂತು ಲಕ್ಷಗಟ್ಟಲೆ ಖರ್ಚಂತಂತು ಟೂರಿಸಂ ಪಂತ ಪೋಪ ನಮ್ಮ ಸಿಂಗಾಪುರದನ ಜಪಾನ್ದ ಅವಳು ಅಂಪೊಡಿಕೆರೆ ಮೂಳಂಪೆರೆ ಕೂಡ ಅವಳ್ತ ಬುಲ್ ರೇಸ್ ಅವು ಉಂದತ್ತಕೆರೆ ನಮ್ಮ ಉಳ್ತ ಕಂಬಳ ಹಾಡ ಈ ಭ್ರಮೇಟ್ ನಮ್ಮ ಬೂಳು ಅಂತ ಒಳ್ಳೆ ಕೋರ್ದ ಕಟ್ಟಲ ಬೋಡು ಕಂಬಳ ಬೋಡು ನಮ್ಮ ಶಿವಳ್ಳಿ ಸಂಬಂಧಪಟ್ಟನಾತು ನಮ್ಮ ಸಂಸ್ಕೃತಿ ಐಟ್ ಜೂಜು ಇಬ್ಬರೇ ಕೂಡ ವ್ಯಸನ ಮುಕ್ತವಾದಿತ್ತನ ಈ ಪೂರ ಆಟ ಮುಡನಿ ಚೆಸ್ ನಮ್ಮ ಶಿವಾನಂದರಾಯರು ನಮ್ಮ ಆಕಳ ಮಗನೊಂದಿಟ್ಟು ಚೆಸ್ ಆಕಳು ಭಾರಿ ಆರ್ಗನೈಸ್ ಅಂತ ಹೇಳ್ತೀನಿ ಪಂಡೇನು ಪಗಡೆ ಆಟ ಪಂಡ ಜಾದು ಡಾಕ್ಟ್ರೆ ಅಂದಾತ ಡಾಕ್ಟ್ರೆ ಪಗಡೆ ಆಟ ಪಂಡ ಚೆಸ್ದ ಒಂದು ಪ್ರತಿರೂಪವು ಆ ಪಗಡೆ ಆಟದ ವ್ಯಸನ ಬತ್ನು ಪಾಂಡವರಿಗೆ ಅವರ ವ್ಯಸನ ಜೂಜು ಬತ್ನು ನಾಶ ಆಟ ನಮ್ಮ ದೇಶದ ಸಂಸ್ಕೃತಿ ಇನ್ನು ಎಲ್ಲೇ ಚೆಸ್ಸಿನ ಜೂಜು ಬತ್ತಂಡೆಲ್ಲ ನಮ್ಮನ್ನು ನಾಶ ಮಾಡ್ಕೊಳವು ಕ್ರಿಕೆಟ್ ಇಡ್ಲ ಉಂಡಾತ ಬೆಟ್ಟಿಂಗ್ ಪೂರ ಶುರುವಾತ ನಮ್ಮ ಪೂರ ವ್ಯವಸ್ಥೆ ಎಲ್ಲ ಇಪ್ಪೋಡು ಅಂಡ ಐತೊಟ್ಟಿಗೆ ವ್ಯಸನ ಮುಕ್ತವಾದ ಇಪ್ಪೋಡು ಪೂರ ರೀತಿಯ ಸ್ತೋತಾಚರಣೆ ಅನುಷ್ಠಾನ ನಿತ್ಯಾನುಷ್ಠಾನ ಪೂರಲ ಇಪ್ಪೋಡು ಶುದ್ಧ ಮನಸ್ಸುಡು ಇಪ್ಪೋಡು ಪೂರ ಚಿಂತನೆಗಳ ನಮ್ಮ ಐಕ ಅವಕಾಶ ಕೊಡೋದು ಐತ ಒಟ್ಟೊಟ್ಟಿಗೆ ನಮ್ಮ ವೇದ ಪ್ರಾಮುಖ್ಯ ನಮ್ಮ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಐಕ ಒಂಜಿ ಚೂರು ಅವಕಾಶ ಕನಿಷ್ಠ ಐತ ಜ್ಞಾನಾಂಡಲ ಪ್ರಾಪ್ತಿ ಅಂತ ಉಂಟ್ರೆ ಪ್ರಯತ್ನ ಕೊಡು ಉಡುಪಿರ್ಲಕ್ಕೆ ಐತ ನಮ್ಮಲ್ಲ ವಿದ್ವಾಂಸನಾಗಳು ಆಕಳು ಮಂತೊಳ್ಳೆ ಕೇಳೋಂಕ ಆಕಳ ಇತ್ತೆ ಆಕಳ ಕೇಂಡ ಪಣ್ಪೇರು ಇಂಚಿನ ಎಡ್ಡೆಡ್ಡೆ ಚಿಂತನೆಡು ನಮ್ಮ ಬದುಕು ಕಟ್ಟೊಂಡ್ರಿಗೆ ಈ ರೀತಿಯ ಸಂಭ್ರಮಾಚರಣೆ ಬಾಳುವಂಥ ಪಟಾಕಿಸುವಂತುಳ್ಳೇರು ನರ್ತನ ಭಜನೆಗಳ ತಯಾರವಂತುಂಡು ದೋಸೆ ಉಂಡತ ಉಡುಪೆರೆ ಅದು ಪರಿಮಳ ಬರುವಂತುಂಡು ಚಟ್ನಿಲ ಅರೆತೆರೆ ಸೋಜುಡು ಅಡ ಎಂಕು ಮಾತ್ರ ಬೇಗ ಪೋರೆಗೆ ಅವಕಾಶ ಒಳ್ಳೆ ಪಣದು ಈ ಸಂದರ್ಭ ಪಣಂತು ಎಡ್ಡೆ ರೀತಿಯ ಈ ಚಿಂತನೆ ಒಂಜಿ ಬಹಳ ಸಂತೋಷ ಪಂಡ ನಮ್ಮ ಕೃಷ್ಣನ ಸುವರೆಗೆ ಪ್ರಧಾನಮಂತ್ರಿ ಬರ್ಪೇರಿಕೆ 28 ಮುಂದೆತ್ತ ಒಟ್ಟಿಗೆ ಕುತ್ತಿಗೆ ಸ್ವಾಮಿಗಳು ಆ ಜಿಜ್ಞಾಸೆ ಬೇತೆ ಅಮೇರಿಕ ಪೋಯರಿಗೆ ಅವು ಬೇತೆ ಅವು ಸ್ವಾಮಿನ ಹಾಕೊಂಡು ಸಂಸಾರದ ಹಾಕೊಂಡು ಸೋಂಪೆ ನಂಗೆ ಬೋತ್ರಿ ಅವು ನಮ್ಮ ಕೆಲಸ ದೇವರ ದರ್ಶನ ಅಂಪಣ ಅವಳು ಪೋತು ಸೇವೆ ಅಂಪಣ ಅವು ಏರೇ ಒವೇ ಪರ್ಯಾಯ ನಾನು ಒಂದೇ ತೋಟು ಶೀರೂರು ಪರ್ಯಾಯ ಪುರ ಒಟ್ಟು ಸೇರ್ತು ಕೊರ್ಲಂಪಗ ಬೇತೆ ಜಿಜ್ಞಾಸೆಗೆ ತರೆ ಪಾಡ್ತು ಪೋಪಣವಲ್ಲ ಅನುಷ್ಠಾನ ಏಕಾದಶಿ ಅವು ಇಂಚಿನ 2 ಏಕಾದಶಿ ಸುರೂಕು ಆ ಚರ್ಚೆ ನಡೆ ಕೇಳೋಣ ನಿಂಪು ಏಕಾದಶಿ ಅಂತ ಉಳ್ಳಾರ ಸ್ವಾಮಿ
ಐತೆ ಬೆತ್ತೈತ ಬಗ್ಗೆ ಅನುಷ್ಠಾನ ಎನ್ನ ಮಗಳಿತ ಅನ್ನೊಂದುಳ್ಳಣ ಏನಂತ ಉಂಟಿದ್ದಿ ಎಂಕ ಪಾತ್ರೆನ ಅರ್ಹತೆ ಇದ್ದಿ ಆ ಪ್ರಯತ್ನ ಅಂಪುಗ ಕನಿಷ್ಠ ಮೋದಿ ಬಂದಾಗ ಸ್ವಾಮಿನ ಅಪೇಕ್ಷೆ ಒಂಜಿ ಅಧ್ಯಾಯ ಸಾಮೂಹಿಕವಾದ ಅವಳು ಸಾರ್ವಜನಿಕ ಸಭೆಟು ಮೋದಿ ಪಂಡಿಗಳು ಆಗ್ಲ ಕೈತೋಗೋತು ಬಂಡ್ರಿಗೆ ಒಂಜಿನ ಪುರ ಅಪೇಕ್ಷೆ ಪುರ ಹೋದ್ರಿ ರಾಷ್ಟ್ರೀಯ ಸಂರಕ್ಷಣೆಗೆ ಒಂಜಿ ವಿಧಿವಿಧಾನ ಏನು ಪ್ರಧಾನಮಂತ್ರಿ ಕಾರ್ಯಕ್ರಮ ಪೇಜಾವರ ಸ್ವಾಮಿ ಕಾರ್ಯಕ್ರಮ ಪುರ ಅಂತ ಈಗ ಮಸ್ತ್ ತೊಂದರೆ ಕೊಡು ಅಂಡ ನಮ್ಮ ಒಂಜಾತ ಪೂರ ಇಡೀ ಸಮಾಜ ಬೋಡು ಕೇವಲ ನಮ್ಮ ಬ್ರಾಹ್ಮಣ ಸಮಾಜ ಪೂರ ಹೊಳ್ತುಕೊಳ್ಬೋದು ಒಂಜಿ ಅಧ್ಯಾಯ ಭಗವದ್ಗೀತೆ ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವೆಂಬ ಅಧ್ಯಾಯನಿ ನಮ್ಮ ಸಾಮೂಹಿಕವಾದ ಪಟ್ಟಣ ಅಂಪೆನ್ನ ಒಂಜಿ ಪ್ರಯತ್ನ ಅವಳು ಅಂಪಣ ಒಂಜಿ ವ್ಯವಸ್ಥೆ ಸ್ವಾಮಿನ ಅಂಪೇರ್ಕರೆ ನಮ್ಮ ಇನಿತ್ತಾಗಾಯ್ತು ತುಳಸಿ ಸಂಕೀರ್ತನೆ ಮುಗಿಯಬೇತ್ತು ಅವೆಲ್ಲ ಇಂಚನೆ ಸೇರುಂಟು ಉಳಿತಗಳನ್ನು ಸೇರಿಸೋಂತು ಒಟ್ಟಿಗೂ ದಿನ ಈ ಇಂಚಿನ ಜಾಗಂಟು ಒಂಜಿ ಪ್ರಯತ್ನ ಅಂಪುಗ ಅಭಿಯಾನ ಅಂಪುಗ ಆ ಮುಖೇನ ಆ ಕಾರ್ಯಕ್ರಮ ಕೃಷ್ಣದೇವರನ್ನ ಆ ಮಲ್ಲ ಸೇವೆ ಇಡೀ ಪ್ರಪಂಚಕ್ಕೆ ನಮ್ಮ ಕೋಟಿ ಗೀತಾ ಯಜ್ಞನ ಮುಖಾಂತರ ಗೀತೆದ ಶಕ್ತಿನೇ ತೋಜೋಪಣ ಒಂಜಿ ಪ್ರಯತ್ನ ಸ್ವಾಮಿನ ಒಂದಕ್ಕೆ ಬೆಂಗಾವಲ ತಿಪ್ಪಾಡು ಇಪ್ಪುಗ ಮಧ್ವಾಚಾರ್ಯ ಪರಂಪರೆ ಒಂದೇಟು ನಮ್ಮ ಕುಡಲ ಜಿಜ್ಞಾಸೆ ಮಾಡುತ್ತಾರೆ ಅದು ಪಂಡೇರತ್ತ ಎನ್ನ ಮಗಳೇ ನೀ ಸ್ಥಾನಿಕರಿಲ್ಲ ಕೊಂಡಾಳ ಸ್ಥಾನಿಕ ಐದು ಜಾಲಜಿ ಪ್ರಶ್ನೆನೇ ಇದ್ದಿ ಆಕಲೆ ಇಲ್ಲದ ಬಾಳೆ ಕೋಟಂತ ಆಕಲೆ ಇಲ್ಲದ ಕೃಷ್ಣ ತತ್ವದ ನಂಬಿಕೆ ಎತ್ನಾಕಳು ಕರ್ಮ ತತ್ವದ ನಂಬಿಕೆ ಎತ್ನಾಕಳು ಪ್ರಾಮಾಣಿಕತೆ ನನಲ ಉಂಡು ನಮ್ಮ ಜನಕ್ರ ನನಲ ಉಂಡು ನಮ್ಮ ಮೋಸಗ ಬೇತೆ ದೇಶ ಕೊಂಡ ನಮ್ಮ ದೇಶದ ಜನಗಳ ಸ್ವಭಾವ ಅವು ಏತು ಶ್ರೇಷ್ಠ ಬಂದು ಬಿದೇ ಪೂತ್ನಾಗಳಿಗೆ ಮಾತ್ರ ಗೊತ್ತಿಪ್ಪ ನನಲ ನಮ್ಮ ಬಹಳ ಕರೆಕ್ಟ್ ಆತುಳ್ಳ ಆ ದೃಷ್ಟಿಡು ಪೇಜಾವರ ಸ್ವಾಮಿ ಹಿರಿಯರು ಪಣವಂತಿತ್ತೇನೆ ಸೀಮೋಲ್ಲಂಘನ ಬದುಕುಡು ಬೋಡು ಬಾಳ್ಳೆಗೆ ಈ ಪ್ಯಾಂಟ್ ಪಾಡೋದ್ರಿ ಈ ಅಂದು ಪಾಡೋದ್ರಿ ಪೊಲ್ಲುಡಿ ನಿನ್ನ ಸಂಸ್ಕಾರ ನಿನ್ನ ಕ್ರಮ ಟಿಪ್ಪುಲ ಬಿದೇ ಪೋನಾಗ ಪ್ಯಾಂಟು ಸೂಟು ಶೂಟು ಪೂರಲ್ಲ ಬೋಡಾಪುನು ಐತ ಬಗ್ಗೆ ಜಿಜ್ಞಾಸೆ ಇದ್ದಿ ಅಂಡ ಈ ಸೀಮೋಲ್ಲಂಘನ ಯಕ್ಷಗಾನದ ಚೌಕಟ್ಟದ ಒಳ್ಳೆಯ ಲೆಕ್ಕ ನಮ್ಮ ಸ್ವಧರ್ಮ ನಮ್ಮ ಇಲ್ಲದ ಸಂಪ್ರದಾಯದ ಚೌಕಟ್ಟದೊಳಗೆ ನಮ್ಮ ಸ್ವಜಾತಿ ಐತ ಚೌಕಟ್ಟದೊಳಗೆ ಕಟ್ಟ ಕಡೆಗೆ ಭಾರತದ ಸಂವಿಧಾನದ ಚೌಕಟ್ಟದ ಒಳ ಇಪ್ಪಣ ಚಿಂತನೆ ಇತ್ತನ್ನು ಮಾತ್ರ ನಮ್ಮ ಬದುಕು ಬೊಳಕಿಲ್ಲ ಅಪ್ಪ ಇದನ್ನ ನಮ್ಮ ಸಂಕುಚಿತತೆ ಅವು ಇಪ್ಪಡು ನಮ್ಮ ಅಪ್ಪೆನಕಳ ಅಥವಾ ನಮ್ಮ ಬಾಳ್ಳ ನಮ್ಮ ಪರಸ್ಪರ ಸಂವಾದ ಅಂಪನಾಗ ನಮ್ಮ ತುಳುಟೆ ಪಾತ್ರೆನ ಪ್ರಯತ್ನ ಅಂಪುಗ ಕನ್ನಡ ಇತ್ತಂಡ ಕೆಲವನ್ನ ಭಾಷೆ ಹಿಡಿತೆ ನಮ್ಮ ಇಲ್ಲಡೆ ಅಜ್ಜ ಎಲ್ಲ ಪೋಟ ಕನ್ನಡ ಪಾತ್ರೆನ ಆರೂರು ಫ್ಯಾಮಿಲಿ ಕನ್ನಡದ ಪಾತ್ರೆಗ ಹಿಂದಿ ಬೋತ್ರಿ ಸಂಸ್ಕೃತ ಅಂತರ್ಗತ ಭಾರತೀಯ ಭಾಷೆ ಗಂಟೆ ಪಾಡ್ಬೋದು ಹಿಂದಿ ಜೇಗ ಬೋತ್ರಿ ಇಂಗ್ಲೀಷ್ ಬದುಕುಗೋಸ್ಕರ ಬೋಡು ಪೂರ ಭಾಷೆ ನಮ್ಮ ದೇಶದ ಭಾಷೆ ಆ ನೆಲೆಟ್ಟು ನಮ್ಮ ಪೂರ ಭಾಷೆಯ ಗೌರವ ಅಂತಂಕ ಪುರಿ ಶಂಕರಾಚಾರ್ಯರು ಇಲ್ಲಡ 2 ದಿನ ಇರ್ತೇವೆ ಅಕ್ಕಳು ಪಣ್ಣ ಒಂಜಿ ಪಾತ್ರ ಪ್ರಶ್ನೋತ್ತರರು ಅಕ್ಕಳು ಕೇಳಿರು ಏನು ಇನಿ ಅವೇನೆ ಪಂಡೆ स्वामी अभी शिक्षण में मौल्य शिक्षण राष्ट्रीय शिक्षण धार्मिक शिक्षण वो कुछ भी नहीं मिलता है ना आकल गरम मात कुल्लियर आकल नासाग दिन कुछ गंटे पाठ पढ़ इंकलिगे फेसबुक उद्देट पर गोत्ताओ वो नहीं मिलना चाहिए क्यों मिलना चाहिए वो सभी आज दिन का शिक्षण वो खाना खाने के लिए पैसा कमाने के लिए नू तो सरी डॉक्टर निगलन वृत्ति पूरा अंचे बनता आंडल वही भाग पैसा कमाने का मतलब बदुकोस्कर ये सभी संस्कार पहले घर में मिलना चाहिए तंबड़ीडु अशनम पेरगी इल्लडु सुरुकु कल्पोडु 10 मुडिगे होतु तंबड़ी बाडले बंडा वाकग अपण स्वामी सुरुकु इल्लडु कल्पोडु गुಳ್ಳ कोद्दियल्लु सांबार इल्लडु तिंद्रे कल्पोडु नम्म पहले घर में मिलना चाहिए बाद में संसर्ग में बाद में संसार में ये तो पुर्लुद पात्र सुने ಬಹುಶಃ ಸಂಸಾರ ಸಂಸರ್ಗ ಸಮಾಜದ ಒಟ್ಟಿಗೂ ಬದುಕನ್ನು ಕಟ್ಟೊಂಪನ ಈ ಮಲ್ಲ ಕೆಲಸ ಶಿವಳ್ಳಿ ಸಭಾತ ಕೆಲಸ ಬಹಳ ಶ್ಲಾಘನೀಯ ಈ ಚಿಂತನೆ ಪೂರ ಸಂಘಟನೆ ಇಲ್ಲ ಇಪ್ಪಡು ಪೂರ ಒವೇ ರೀತಿಯ ಸಭಾ ಇಪ್ಪಡು ಅವು ಬ್ರಾಹ್ಮಣ ಒವೇ ಸಭಾ ಆಕ್ಲೆ ಮಾತೃ ಸಂಸ್ಕೃತಿಗೆ ಬದುಕನ್ನು ಕಟ್ಟೊಂಡ ಮಾತ್ರ ನಮ್ಮ ಧರ್ಮ ರಕ್ಷಣೆ ಇತ್ತನ ಮಾತ್ರ ರಾಷ್ಟ್ರದ ಮಿತ್ತು ನಮ್ಮ ಗೌರವ ಕೊಟ್ಟಿತ್ತನ ಮಾತ್ರ ರಾಷ್ಟ್ರ ಇತ್ತಂಡ
ನಮ್ಮ ಉಳ್ಳ ರಾಷ್ಟ್ರ ಇತ್ತಂಡ ಶಿವಳ್ಳಿ ಸಭಾ ಇಪ್ಪನು ರಾಷ್ಟ್ರ ಇತ್ತಂಡ ನಮ್ಮ ಬಾಳ್ಳ ನಮ್ಮ ಲಕ್ಕನೆ ನಮ್ಮ ಅಪ್ಪ ಅಮ್ಮನಂಕ ಸಂಸ್ಕಾರ ಕೊಡ್ತಾರೆ ನಮ್ಮ ಲಕ್ಕನೆ ಎಡ್ಡೆ ರೀತಿಯ ಬದುಕು ಕಟ್ಟೋನು ಏರು ವ್ಯಸನ ಮುಕ್ತವಾದ ಪಂತ ಈ ಸಂದರ್ಭದ ಪಣಂತು ಬದುಕದ ಸಂದರ್ಭ ಈ ದೇವರ ಸಾನ್ನಿಧ್ಯ ಎರಡು ಪಾತ್ರೆ ನಿಗ್ರೊಟ್ಟಿಗೂ ಹಂಚಿಕೆ ಏನು ಮಸ್ತಿಯನ್ನು ತುಳು ಹೆಚ್ಚು ಕಡಿಮೆ ಪರ ಬಾಬು ಉಡುಪಿಯ ಕ್ಷಮಾಂಪಲೆ ಕನ್ನಡನು ಇಂಗ್ಲೀಷು ಅವು ಪೂರ ಒಟ್ಟೊಟ್ಟಿಗೂ ಆಫೀಸ್ ಉಳೈಕೊಂಡ ಇಂಗ್ಲೀಷ್ ವಿದೇಯ ಬತ್ತನ ಕನ್ನಡ ಮೂಡು ಬತ್ತನ ತುಳು ಇಲ್ಲಡ ಕೊಂಡ ರಾಮನೀಡ ಕನ್ನಡ ಕೊಂಡಾಳು ಕನ್ನಡ ಪಾತ್ರೆ ಇಂಚೆ ಪೂರ ಆಂಡ ಒಂದು ಈ ವಿವಿಧತೆ ಈ ವೈವಿಧ್ಯತೆ ಈ ದೇಶದ ವೈಶಿಷ್ಟ್ಯತೆ ಇದು ಎಂಥದ್ದು, ಇದು ಎಷ್ಟು ಭಾಷೆ ಎಷ್ಟು ಜಾತಿ, ಯಾವುದೇ ದೇಶಕ್ಕೆ ಹೋದರೂ ಒಂದೇ ಭಾಷೆ ಒಂದೇ ರೀತಿ ಇರುವಂಥದ್ದು. ನಮ್ಮ ದೇಶದಲ್ಲಿ ಮಾತ್ರ ಪ್ರಾದೇಶಿಕವಾಗಿ ಮನೆ ಮನೆಯಲ್ಲಿ ಒಂದೊಂದು ಭಾಷೆ, ಮನೆ ಮನೆಯಲ್ಲಿ ಒಂದೊಂದು ಸಂಸ್ಕಾರ, ಅದು ಈ ದೇಶದ ವೈಶಿಷ್ಟ್ಯತೆ. ಅಂಚ ಅದು ತುಡರ ಪರ್ವದ ಲೆಕ್ಕ ಐಕ್ಯ ನಮ್ಮ ಲಕ್ಷ ದೀಪ ಇಟ್ಟು ದೇವರನ್ನು ಆರಾಧನೆ ಅಂಪುಗ, ಲಕ್ಷ ಸಂಸ್ಕೃತಿ ಒಳಿಯಾಡು ಲಕ್ಷ ದೀಪದ ಮುಖಾಂತರ ದೇವರನ್ನು ಆರಾಧನೆ ಅಂಪುಗ. ನಮ್ಮ ಬಾಳ್ನ ಜಗತ್ತು ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲೂ ನಿನ್ನದೆ, ಹಡಗೂ ನಿನ್ನದೆ, ಮುಳುಗದಿರಲಿ ಬದುಕು. ನಮ್ಮ ಬಾಳದ ಬೊಳ್ಕಿನ ಅವಡು ಆ ಮುಖೇನ ಹಾಕಲು ಇಲ್ಲಗ್ಲ ದೀಪ ಅವಡು ಪ್ರಪಂಚಗಳ ಸಾಧನದೊಟ್ಟಿಗೂ ದೀಪ ಅಲ್ಲಿ ಬೆಳಗಡೆ ಬಂತು ದೇವರ ಪ್ರಾರ್ಥನೆ ಅಂತಂತೂ ಎನ್ನ ಎರಡು ರಡ್ಡ ಪಾತ್ರ ಎಂತೋಪೆ. ನಮಸ್ಕಾರ. ವ್ಯಸನ ಮುಕ್ತವಾತು ಸಂಸ್ಕಾರಯುತ ಬದುಕನ್ನು ಸಾಗಿಸುತ್ತು ನಮ್ಮ ಹಿಂದೂ ಧರ್ಮವನ್ನು ಇಡೀ ರಾಷ್ಟ್ರ ಅತ್ತಂತೆ ಇಡೀ ಜಗತ್ತು ನಮ್ಮ ಆಯ್ತ ಹೊರಲೋಗು ಸಾರ್ಗ ಅಂತ ಪಣ್ಣ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ ಮಕ್ಕಳಿಗೆ ಧನ್ಯವಾದ ಸಮರ್ಪಣೆ ಅಂತ. ನೆಕ್ಸ್ಟು ಉದಯ ಶಂಕರನ್ನ ಒಂದು ಎರಡು ಪಾತಾಡು ಅಂತ ಕೇಳೋಣ. ವೇದಿಕೆ ಪುನಃ ಗಣ್ಯರೆಗಳ ನೆರೆದಿರಂತನ ಮತ್ತು ಸಭಿಕರೆಗಳ ಕಾರ ಜೋಡಿಸೋತು, ಶಿರ ಬಾಗಿಸೋತು, ನಡು ಬಗ್ಗಿಸೋತು ಎರಡು ಪಾತ್ರ. ದೀಪಾವಳಿದ ಸಂಭ್ರಮ, ದೀಪಾವಳಿ ಬಂದಣ ದೀಪಗಳ ಸಾಲು ಅಂತ ಸಂಭ್ರಮ ಮಾಡೋದು ಸಮ್ಯಕ್ ಭ್ರಮೆ. ನಾವು ಭ್ರಮೆಟೆ ಉಪ್ಪು ನಾವು ಸಮ್ಯಕ್ ಭ್ರಮೆ. ಊರುಡು ಮಹಾಲಿಂಗೇಶ್ವರ ಜಾತ್ರೆ ಅನ್ನಕ ನಮ್ಮ ಇಲ್ಲ ಪರಮನ್ನಂಪ ಜಯಕಣದಂಡ ಒಂದು ಸಂಭ್ರಮ. ಈ ಸಂಭ್ರಮ ದೇವಸ್ಥಾನ ಒಂದು ಬೆಳಗುಣು ಎಂಚೆ ಬೆಳಗುಣ ಕೇಳದಂಡ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ. ದೇವಸ್ಥಾನ ಮೂರ್ತಿ ಬೆಳಗೋಡು ಅಂತಂಡ ದೇವಸ್ಥಾನ ಪರಿಸರಮಣ ಅವಳು ಅರ್ಚಕರ ಪ್ರಧಾನ ಮಾತಾಡ್ತಾರೆ. ನಾ ಗೃಹ ಮುಚ್ಚ ಗೃಹಿಣಿ ಗೃಹ ಮುಚ್ಚತೆ ಇಲ್ಲಿ ಬಂದಂಡ ಇಲ್ಲತ್ತ ಗೃಹಿಣಿಯೇ ಇಲ್ಲಿ. ಈ ವಲಯ ಪ್ರಭಾವ ದಂಡ ಮೂಳು ರಾಘವೇಂದ್ರ ಉಡುಪಿಯರು ವಲಯಾಧ್ಯಕ್ಷರೇ, ಗೋಪಾಲಕೃಷ್ಣನ್ನೇ ಮುಕ್ಕೋಣ ಅಂತ ಶ್ರಮ, ನಿಷ್ಠೆ, ಸಂಗೊಂಕು ಬದ್ಧತೆ ಈ ಮುಕ್ಕೋಣ ಅಂತ ಸಾಂಘಿಕ ಹೋರಾಟಕ್ಕೋಸ್ಕರ ಶಿವಳ್ಳಿ ಸಭಾ ಬೆಳಗಂತುಂಡು ದೇರಬೈಲು ವಲಯ ಅಂತೂ ಕೀರ್ತಿ ಪತಾಕೆ ನಭೋಮಂಡಲಂಟು ರಾರಾಜಿಸುವಂಥದ್ದು ಮುಕ್ಕೋಣ ಅಂತ ಸಹಕಾರ ಆ ಅಧ್ಯಕ್ಷರನ್ನ ಒಂಜಿ ಪ್ರಭಾವ ಆಕಳ ಸಾತು ಕೊಟ್ಟು ಗೋಪಾಲಕೃಷ್ಣನ್ನೇ ಅಂಚೆನೆ ಖಜಾಂಚಿ ಮುಕ್ಕೋಣ ಅಂತ ಒಟ್ಟಿಗೂ ಸಾಂಘಿಕವಾದ ಸಂಘೋಂಕ ನಿರಂತರವಾದ ಹೋರಾಟ ಒಂದು ಒಳ್ಳೆಯದು ರೂಢಿಡಿದ ಪಾತ್ರ ಒಂದು ಬದುಕಿ ಬಾಳಬೇಕು ಅಂತೇಳಿ ಒಂದು ಸಮಾನಾರ್ಥ ಮಂತೆಲ್ಲ ಬಳಸುವಂಥಲ್ಲ. ಬದುಕುಳ್ಳ ಬಾಳುಳ್ಳ ಒಂಜೆ ಶಬ್ದತ್ತವು ಪ್ರಪಂಚದ ಕೂಡದ ಪ್ರತಿಯೊಂದು ಜೀವಿಲ ಬದುಕು ಆ ಹಕ್ಕು ಹಾಕಲೆಗೊಂಡು ಅಂಡ್ ಬಾಳುಣ ಎಂಚಕಂಡ ಸಂಸ್ಕಾರಯುತವಾದ ಜೀವನ ಎಂಚ ನಡಪಡಿನ ಅವೈಕು ಬಾಳುಣ ಬೇರೆ ಸಂಸ್ಕಾರ ಬಂದ ಚಾತುರ್ವರ್ಣ ಮಯಾಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ನಾವು ಮಾಂತ ನಾಲ್ಕು ವರ್ಣ ನನಗೆ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಬಂದ ಎಂಚಕಂಡ ಒಂದು ಬಾಲೆಲ್ಲ ಅಪ್ಪೆಲ್ಲ ಸಮುದ್ರ ಬಲಿಟ್ಟು ಗಾಳಿಪಟ ಬಿಡೋದು ಬೇರೆ ಗಾಳಿಪಟ ಮಸ್ತ್ ಎತ್ತರಕ್ಕೆ ಬದುಕು ಆಂಡ ಬಾಲೆಗೆ ಸಮಾಧಾನ ತಮ್ಮ ಗಾಳಿಪಟ ಮಸ್ತ್ ಎತ್ತರ ಬೋದನು ಆಂಡ ಅಯ್ಯೊಂದು ದಾರ ಬರ್ತದ ತಮ್ಮ ಆ ದಾರ ಹತ್ತು ತಾಂಡ ಗಾಳಿಪಟ ನನ್ನ ಎತ್ತರಕ್ಕೆ ಹೋಗೋಣ ಅಂದ ಮಗ ಪಡತ್ತೆ ದಾರನ ಕಟ್ಕೊಳಗೆ ಊಹಿಗೆ ಮೀರ್ತೆ ಗಾಳಿಪಟ ಮಸ್ತ್ ಎತ್ತರಕ್ಕೆ ಹೋಗೋಣ ರೂಢಿದ ಭಾಷೆ ಅವು ಗೋತ ಹಾಕು ಬಾಲೆ ಮಸ್ತ್ ಬೇಜಾರಂಪೋಣ ಗಾಳಿಪಟ ಮೂಲ ತಮ್ಮ ಯೋಚನೆ ಪದ್ರಿ ಉಳಿಪೋತ್ರಿ ಇಂದೇ ನಮ್ಮ ಜೀವನ ನಮ್ಮ ಎತ್ತರ ಗೋಪ ನಮ್ಮ ಹಿರಿಯರು ಒಂದು ಸಂಸ್ಕಾರ ಅವು ಅಂಪೋತ್ರಿ ಇನ್ನೊಂತರ ಸರಿ ಯಾವ್ದು ಈ ಸಂಸ್ಕಾರ ಅಂತ ದ್ವಾರತ್ರವೇನೆ ಪತ್ತಬಾರದೆ ಏಪ ಈ ಸಂಸ್ಕಾರ ಬಿಡ್ತು ನಮ್ಮ ದಿಗಂತುಂಟು ಖುಷಿ ಬತ್ತಕ ನಮ್ಮ ಹಾರಾಟ ಪೋನ ಅಪ್ಪ ನಮ್ಮ ಪತನ ಹಾಕೊಂಡಾರೆ
ನಮ್ಮ ಹಿರಿಯರು ನಂಗೆ ಪಾಡ್ದ ಸಂಸ್ಕಾರ ನಂಗೆ ಭದ್ರ ಬುನಾದಿಯನ್ನು ನಂಗೆ ಕೊಡ್ದುಪ್ಪು. ನಮ್ಮ ಸಮಾಜ ಇನಿಗೆ ಮಸ್ತ್ ಬೆಳಗುಂತುಂಡು. ಅಂಚನೆ ಪ್ರತಿ ಜಾತಿಗೆ ಹಾಕೊಳ್ಳೇ ಆನಂತ ಭವನ ಉಂಡು. ಆ ಭುವನುಂಟು ಭವನ ಭಾಗ್ಯ ನಾವುಡು ಕೊಂಡದ್ದು ನಮ್ಮ ಶಿವಳ್ಳಿ ತಕ್ಕೊಳ್ಳಿ ಭಾರಿ ಮಲ್ಲ ಯೋಜನೆ ಅಂತ ಪಾಡ್ದನ ಎಲ್ಲಂಜಿ ಇದೇ ನವಂಬರ್ 23ಕ್ಕೆ ಒಂದು ಸಾಮೂಹಿಕ ಚಂಡಿಕಾ ಯಾಗ ಮಾಡೋದು ಒಂದು ಭಾರಿ ಯೋಜನೆ. ಅದಕ್ಕೆ ಮಾಂತರ ಸಹಕಾರಗಳು ತಳಪಾಡಿದೆ. ಕೆಲವು ಪ್ರಚಾರ ಆತನ ಮಂತ್ರ ಲೈಕ್ ಬರೋಡು. ನಮ್ಮ ಸಮಾಜಕ್ಕೂ ಯಾದಾಂಡಲ ಒಂದು ದೇಣಿಗೆಯನ್ನು ಕೊಡೋಡು ತನ್ಮೂಲಕವಾದ ಮಂತ್ರಲ ಈಗ ಸುಯರ ಪ್ರತಿಯೊಂದು ಹೊಲ ಇಟ್ಲ ಅಲ್ಪ ಆಕಳ ಭವನ ಮಕ್ಕಳ ಭವನ ಮಾತಾಡೋಣ ನಂಗೆ ಶಿವಳಿ ದಾಖಲೆ ಜಾದಲ್ಲ ಇದ್ದೆ. ನಮ್ಮ ಮಾಂತೆ ಒಟ್ಟಿಗೆ ಅಂತ ಹೆಂಚಿನ ಒಂದು ಅಂಪರ ಸಾಧ್ಯತೆ ಉಂಡು. ನಮ್ಮ ಒಟ್ಟವರು ಹೆಂಚಿನ ಒಂಜಿ ಜಾದಾಂಡಲ ಒಂಜಿ ಕಾರ್ಯಕ್ರಮ ಅಂಪಣ ಮೂಲಕ ಒಟ್ಟಾತ್ ನಮ್ಮ ಸಂಘಕ್ಕೂ ಜಾದಾಂಡಲ ಒಂಜಿ ನಮ್ಮ ಔನ್ನತ್ಯಕ್ಕೂ ಒಂಜಿ ಸಂಭ್ರಮನ ಯೋಜನೆ ಸಂಪೂರ್ಣ ಮಾಡುತ್ತೆ ಮಾಂತೆಲ್ಲ ಯೋಜನೆ ಮಾಡಿದನು. ಐಕು ಅಂತ ಸಹಕಾರ ಬೋರ್ಡ್ ಹಾಕೋಣ. ನಮ್ಮ ಜಾತಿ ಬೋರ್ಡ್ ಏಪಕ್ಕೆ ಅಂತಂಡ ಅಕ್ಕಳನ್ನ ಜಾತಿಗೆ ಬರೆಯಾತ ಮಂತ್ರ ಸಂಘಟನೆ ಬೋರ್ಡ್ ಈ ಸಂಘಟನೆ ಮೂಲಕ ನಮ್ಮ ಸಮಾಜಂತ ಔನ್ನತ್ಯಕ್ಕೂ ನಮ್ಮ ಒಂಜಿ ಮುನ್ನುಡಿ ಬರೆಯೋಳು. ಈ ಮುನ್ನುಡಿಗೆ ಇಂಚಿನ ಒಂದು ಕಾರ್ಯಕ್ರಮ ನಮ್ಮ ಅಂತಂದುಳ್ಳ ನನ್ನ ಮಿತ್ತಲ ಸಂಘಕ್ಕೂ ಈಗ ಮಾಂತಲ ಸಹಕಾರಗಳು ಶಿವಳ್ಳಿ ಸಭಾ ಕೇಂದ್ರ ಉಂಟು ಅನೇಕ ಯೋಜನೆ ಪಾರ್ದನ 2019 ನಮ್ಮ ಸಮಾಜಕ್ಕೋಸ್ಕರ ಅನೇಕ ಯೋಜನೆ ಪಾರ್ಕೊಂಡು ಅವು ರಕ್ತದಾನ ಶಿಬಿರ ಪರವಾಪು ಕ್ರೀಡೋತ್ಸವ ಪ್ರತಿಭಾ ಪುರಸ್ಕಾರ ಅಂಚನೆ ವಸಂತ ವೇದ ಶಿಬಿರ ನಮ್ಮ ಜೋಗುಳಿ ಕೊಟ್ಟ ಸಂಸ್ಕಾರನ ಈ ಸಂಘಂತ ಮೂಲಕ ಅಂಪುಡು ದಂಡ ನಮ್ಮ ಸಮಾಜ ಒಟ್ಟಾದ ಕೊಡು ಆ ಒಟ್ಟಾರಗೋಸ್ಕರ ಈ ಯೋಜನೆ ಪಾಡೋದ್ರೊಳ ದಯವಿಜಿತ್ತು ಮಾಂತರ್ಲ ಇಂಕು ಮಾಂತ ಇದಾಗೆ ಸಹಕಾರ ಕೊಯ್ತು ಸಂಘಂತ ಉತ್ತರೋತ್ತರ ಅಭಿವೃದ್ಧಿಗೆ ಇಂಕು ಮಾಂತರ್ಲ ಮನಪೂರಕವಾದ ಸಹಕಾರಗಳು ಮಾಡುತ್ತೆ ಈ ಮೂಲಕ ಪ್ರಾರ್ಥನೆ ಅಂತಂದ್ರು. ಚುಕ್ಕಾತು ಪಾತ್ರಕ್ಕ ನಂತ ಶ್ರೀಯುತ ಉದಯಶಂಕರಣ್ಣ ನಿಕ್ಲಿಗೆಲ್ಲ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಅಂಗವಾದ ಧನ್ಯವಾದ ಸಮರ್ಪಣೆ ನಮ್ಮ ಶಿವಳ್ಳಿ ಸಭಾದ ಅಧ್ಯಕ್ಷರಾದ ರಾಘವೇಂದ್ರ ಉಡುಪರ ನಡೆಸಿಕೊಂಡು ಕೇಳುತ್ತದೆ. ಕಡೆಗೆ ಧನ್ಯವಾದಗಳು ಇವತ್ತು ಯಾಕೊಂಡ ಹುಷಾರಿದ್ರಿ ಅಂಚ ಮಿತ್ತು ಬರ್ಪುರಿ ಬಂದಿದ್ದೆ ಕ್ಷಮಾಬ್ಲಿ. ನಮ್ಮ ಶಿವಳ್ಳಿ ಸಭಾ ದೇರಬೇಲ್ ವಲಯ ಅಂತೂ ಈ ದೀಪಾವಳಿ ಸಂಭ್ರಮ ಕಾರ್ಯಕ್ರಮಕ್ಕೂ ಏನು ಪ್ರಜ್ವಲ್ ಕುಮಾರ್ ಕಲ್ಪುರೇರಿನ ವಿನಂತಿ ಅಂತೆ ಮಸ್ತ್ ಬ್ಯುಸಿ ಬಂಡೆ ಇದ್ದು ಏನು ಮಸ್ತ್ ಇಂಗ್ಲಿನ ಮಸ್ತ್ ರೀತಿ ಕಾರ್ಯಕ್ರಮಕ್ಕೆ ಒಳ್ಳೆದೊಂದುಳ್ಳೆ ಅಂಡ ಇಂಗ್ಲಿಗೆ ಬರ್ರ ಅನುಕೂಲ ಆದ್ರಿ. ಈ ಸರಿ ಅಂತೂ ಬರೋಡು ಬಂಡೆ ಎನ್ನ ಒಂಜಿ ಆತ್ಮೀಯ ಕರೋಲೆಗೆ ಬದ್ಧತೆ ಎಂಗ್ಲಿಗೆ ಒಂಜಿ ಆಶೀರ್ವಾದ ಅಂತನಿಗೆ ಇಂಗ್ಲಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಉಂಟು. ಅಂಚನೆ ಎಂಗ್ಲೇನೋ ವಲಯಂತೋ ಹಿರಿಯರು ಡಾಕ್ಟರ್ JN ಭಟ್ ಎಡ್ಡೆ ರೀತಿದು ಒಂಜಿ ಎಂಗ್ಲಿಗೆ ಒಂಜಿ ಸಮಾಜ ಉಂಟು ಎಂಚ ಉಪ್ಪೋಡು ಎಂಚ ಪೂರ ಐನ್ ಪೂರ ಎಡ್ಡೆ ರೀತಿಡು ಎಂಗ್ಲಿಗೆ ತಿಳಿಪೋದುಕೊಳ್ಳಿಕ್ಕೆ ಇಂಗ್ಲಿಗೆ ಹೃತ್ಪೂರ್ವಕ ಧನ್ಯವಾದ ಅಂತಂದುಳ್ಳೆ. ಅಂಚನೆ ಶಿವಳ್ಳಿ ಸಭಾ ಮಂಗಳೂರುದು ತಾಲೂಕದ ಅಧ್ಯಕ್ಷರು ಉದಯಣ್ಣೆ ಮಸ್ತ್ ಚುರುಕಾತ್ ತಾಲೂಕದ ಸಂಘನ ಮಿತ್ತುಕೊಂಡ್ರೆ ಮಸ್ತ್ ಪ್ರಯತ್ನ ಅಂತಂತುಳ್ಳೇರು. ಅಂಚನೆ ಎಲ್ಲಂಜಿ ನವೆಂಬರ್ 23 ತಾರೀಕಿಗೆ ತಾಲೂಕು ಮಟ್ಟ ಉಂಟು ಚಂಡಿಕಾ ಯಾಗ ನಡಪೆರುಂಡು ಐತು ಅವ್ವ ಅಂದೆದು ಆಮಂತ್ರಣ ಪತ್ರಿಕೆ ಹೆಂಗೆ ತಲುಪೋತೀರಿ ನೀನು ಮಂತ್ರಿಗಳ ಕೊಳ್ಪೆ ಐಕ ನಮ್ಮ ವಲಯಂತ ಮಂತ್ರಿಗಳ ಅನಾಥ ತನುಮನ ದನಗಳು ಸಹಕಾರಗಳು ಅಂತ ಎಂಗ್ಲಡ ವಿನಂತಿ ಅಂತದೇರಿ. ಅಂಚೆ ನೀನು ಎಂಗ್ಲಿ ಸಭೆಗೆ ಬತ್ನಿಗೆ ಆಗ್ಲಿಗೆ ಏನು ಹೃತ್ಪೂರ್ವಕವಾದ ಧನ್ಯವಾದ ಅಂತಂದುಳ್ಳೆ. ಅಂಚನೆ ಎನ್ನ ಒಂಜಿ ಅಭಿಪ್ರಾಯ ಏನು ಪ್ರತಿಯೊಂದು ಮೀಟಿಂಗ್ಲ ಬಂದೆ ಜಯಪಂಡ ವೇದಿಕೆಡು ಎಪ್ಪಳ್ಳ ಒರಿಯನ್ನೇ ನಮ್ಮ ಕುಳ್ಳುಂಡಾತ ನಮನೆ ಕುಳ್ಳುಂದಾಟ ಸಮಾಬ್ರಿ ನಮ್ಮ ವಲಯಂಡು ಹಿರಿಯರ್ನಾಗ್ಲೇನು ಒಂದೊಂದು ದಿನವರೇ ನಮ್ಮ ಗೌರವಂಪಗ ಅಂತ ಐಕೇನು ಉದಯನ್ನಡ ವಿನಂತಿ ಅಂತೆ ಈ ಸರಿ ಬರೋಡು ಇಂಗಳು ತಗಳು ಆತ್ಮೀಯವಾದ ಬರ್ತೀರಿ ಅನ್ನೋ ಕರೆಗಳಿಗೆ ಆಗ್ಲಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅಂತಂದುಪ್ಪೆ. ಅಂಚನೆ ಎಂಗ್ಲನ ಹಿರಿಯರು ಆಗ್ಲೇನ ಮಂದಿರೆಲ್ಲ ಪರಿಚಯ ಇತ್ತಲ ಕನಿ ಎಂಚಿನ ಕಾರ್ಯಕ್ರಮ ಅಂಬಾಡು ಈ ಹಿರುವೆರ್ಲ ಹೆಂಗೆ ಫೋನ್ ಅನ್ನೋದು ಕೇಳುವೇರು ಜಾದಂಪುಣ ಮಾರೆ ಆಯ್ತು ಎಂಚಿನ ಬರಂಪುಣ ನಮ್ಮ ಉಪ್ಪೆರ ಇಂಚ ಉಳ್ಳ ಅಂಡಾಗ್ಲಿ ಅನುಭವದೊಡ್ಡಿ ನಮ್ಮ ಒಟ್ಟಿಗೆ ಜಾಲ ಇದ್ದಿ ಅಂಡ ಆಗ್ಲಿ ಎಡ್ಡೆ ರೀತಿ ಆಶೀರ್ವಾದ ಅಂತಂದುಳ್ಳೇರು ಎಂಗ್ಲಿಗೆ ಸಲಹೆಯನ್ನು ಕೊಡ್ಪಣಂಚಿನ ಯಶೋಧಬಾಯಿಲ ಅಂಜನೆ ಪಿಪ್ಪಲ ಕಾಕಲ್ಲ ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಅಂತಂದುಳ್ಳೆ. ಅಂಚನೆ ನನ್ನ ಎನ್ನ ಬಲಗೈ ಕಾರ್ಯದರ್ಶಿ ಹಗಲಿಗೆ ಪಾಡು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಣೆ ಅಂತಂದುಳ್ಳೆ. ಎನ್ನೊಂದು ಎಡಗೈ ಬೇಜಾರಾಪಣ ಆಗ್ಲು ಎಡ್ಡೆ ಚುರುಕಾತು ಮಸ್ತ್ ರೀತಿ ಎಂಗೆ ಸಹಕಾರ ಕೊಳೋದಿತ್ತು ನಂಚಿನೋ ಎಂಗ್ಲಿನ ಆತ್ಮೀಯರು ನಂದಕಿಶೋರು ಆಗ್ಲೇನೆ ಅಗಳು ಎಂಗ್ಲಿಗೆ ಅಗಲ್ದೇನು ಈ ಪುರ್ತಗಾಗ್ಲೇನೇನು ನೆನವರಿಗೆ ಅಂತಂದು ಇನ್ನಿತ ಕಾರ್ಯಕ್ರಮಕ್ಕೆ ಬತ್ ನಂಚಿನೋ ಮಂತ ನಮ್ಮ ವಲಯಂತೂ
ದುಂಬುದ ಪದಾಧಿಕಾರಿಗಳು ಅಂಚನೆ ಸದಸ್ಯರ ಮಕ್ಕಳಿಗೆ ಪೂರ ಚುಟುಕಾದ ಧನ್ಯವಾದವನ್ನು ಈ ಕಾರ್ಯಕ್ರಮ ನಡೆಗೆ ಮುಕ್ತಾಯ. ಅಂಚನೆ ಇನ್ನಿದು ಕಾರ್ಯಕ್ರಮದ ನಿರೂಪಣೆಯನ್ನು ಜೊತೆಗಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಸೌಂಡ್ಶಿಪ್ ಸಿಸ್ಟಮ್ ಎಂಗ್ಲೆ ಸಹಕಾರಗೊಳ್ತಾ ಎನ್ನುವ ಸ್ನೇಹಿತೇನೆ ಆಗ್ಲೇನೆ ಈ ಪೂರ್ತಿ ಹೃತ್ಪೂರ್ವಕವಾದ ಧನ್ಯವಾದ ಅಂತದ್ದು. ಅಂಚನೆ ಎಂಗ್ಲೇನೆ ಈ ಸ್ಥಳ ಅವಕಾಶಗೊಂಡಂತಿನೂ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿದಾಗಲಿಲ್ಲ ಈ ಹೃತ್ಪೂರ್ವಕವಾದ ಧನ್ಯವಾದ ಅಂತಂದು. ಅಂಚನೆ ಇನ್ನಿತ ಫಲಾರದ ವ್ಯವಸ್ಥೆ ಎಂಗ್ಲೇನ ಪಚ್ಚನಾಡಿ ಕೃಷ್ಣ ಭಟ್ರು ಆಗ್ಲೇನೆ ಈ ಸಂದರ್ಭ ಹೃತ್ಪೂರ್ವಕ ಧನ್ಯವಾದ ಅಂತಂದುಳ್ಳೆ. ಅಂಚನೆ ಎಂಗೆ ಮಸ್ತ್ ರೀತಿ ಪಿರಪತ್ತು ಬಂಡೇರಿ ಸಹಕಾರ ಉಂಟು ಉದರ್ ಪುರ ಪಣೋತ್ರಿ ಬಂತೀರಿ ಅಗ್ಲೇನು ಹೃತ್ಪೂರ್ವಕವಾದ ಧನ್ಯವಾದ ಅಂತಂದುಳ್ಳೆ. ಇನ್ನಿತ ಒಂದು ವಿಶೇಷ ಬಂಡ ಏನು ಒಂಜಿ ಕಾರ್ಯಕ್ರಮನ ಡೊನೇಷನ್ ನಂಪಂತ ಕಾರ್ಯಕ್ರಮ ಕೊಡಿ ಈ ಸರಿ ಒಲೆ ಉಂಟು ಅವು ಒಂದು ಯಶಸ್ವಿ ಆತ ಡೊನೇಷನ್ ನಂಪಂತೆ ಐಕೆ ಹೆಂಗೆ ಎನ್ನ ಸ್ನೇಹಿತ ಲಂಚನೆ ಸಿಡಿ ಮದ್ದುಲ್ಲ ಆಯ್ನೆ ಕೊಳ್ತನ ಹೆಂಗೆ ದೇವರ ಅನುಗ್ರಹ ಪ್ರಕಾರವಾದ ಡೊನೇಷನ್ ನಂಪಂತೆ ಒಂಜಿ ಪೊರ್ಲುಡೆ ಈ ಕಾರ್ಯಕ್ರಮ ಯಶಸ್ವಿ ಆವಂತುಂಡು ಐಕೇನು ಹೃತ್ಪೂರ್ವಕವಾದ ದೇವರೆಲ್ಲ ಒಂಜಿ ಈ ಕೊಡ್ತು ಸ್ಮರಣೆ ಅಂತಂದು ನನಾತಿ ಸ್ಥಳೊಟ್ಟು ಎಂಗ್ಲನ ಬರ್ಪಿ ವರ್ಷ ಈ ವಲಯ ಉಂಟು ಒಂಜಿ ಮಲ್ಲ ಯೋಜನೆ ಉಂಟು ಕಲ್ಪುರಣ್ಣ ಇಂಗ್ಲನ ಮಸ್ತ್ ಸಹಕಾರ ಬೋಡು ವಲಯಂದ ಮಟ್ಟದ ಒಂಜಿ ಮಲ್ಲ ಯೋಜನೆ ಪಾಡ್ದೆ ಐಕ್ ಒಂದೇನಲ್ಲ ಸಹಕಾರ ಇನ್ನು ಯಶಸ್ವಿ ಆರೆ ಬೋಡು ಐನೇನು ದುಂಬುದ ಸಮಯ ಉಂಟು ಮೀಟಿಂಗ್ ಒಳಿತು ಪಾತ್ರ ಬಂದು